प्रविश्य मम वाचमिमां प्रसुप्तां सञ्जीवयेत्यखिलशक्तिधरस्वधाम्नाम् अन्यांश्च हस्तचरणश्रवणत्वगादीन् प्राणान्नमो भगवते पुरुषाय तुभ्यं नमो भगवते पुरुषाय तुभ्यं गुरुभ्यः तद्गुरुभ्यश्च नमो वाकुमणीमहे अधीमहे च तत्राद्यौ दम्पती जगतां पति आचार्यान् स्मदीयानपि परमगुरून् सर्वमाचार्यवर्गं श्रीमद्रामानुजार्यं मुनिमखिलदो चर्चाद्धारणो यावतीर्णां पूर्णार्यं यामुनेयं मुनिवरमततौ रामराजीवनेत्रौ वन्दे नाथं मुनीन्द्रं मकुलधरचमो नाथलक्ष्मीमुकुन्दान् ज्येष्ठे स्वाति भवान् विष्णुतांशं धन्विनः पुरे प्रपद्ये श्वशुरं विष्णोः विष्णुचित्तं पुरश्चिकं कर्कटे पूर्वफल्गुन्यां तुलसीकाननोद्भवां पाण्डे विश्वम्बरां गोदां वन्दे श्रीरङ्गनायकीं नीलातुङ्गस्तनगिरितटी सुप्तमुद्बोध्य कृष्णं पारार्थ्यं स्वं श्रुतिशतशिरसिद्धमध्यापयन्ति स्वोच्छिष्टायां सुजनिगणितं याबलात् कृत्यभङ्क्ते गोदा तस्यै नमैदमिदं भूये वास्तु भूयः अन्नमयल पुदुवै आण्डाळरङ्गत्तु वन्नतिरुप्पावै पल्पदियम् इनिशैयाल पाடி கொடுத்தால் நல் பாமாலை உமாலை சூடி கொடுத்தாளே சொல்லு சூடி கொடுத்த சுடர் புடியே தொல்பாவை பாடி அருள வல்ல பல்வளையாய் நாடினே மேங்கடவர்க்கென்னை விதி என்ன விமாற்றம் நாங்கடவா வண்ணமே நல்லது சூடி கொடுத்த நாச்சியார் திருவடிகளே சரணம் ஓங்கி உலகளந்த உத்தமன் பேர் பாடி நாங்கள் நம்பாவை குச்சாற்று நீராடினாள் தீங்கின்றி நாடெல்லாம் திங்கள் மும்மாறி பெய்து பொங்கு பெறும் சென்னல்லூடு கயலுகளா பொங்குகளை போதில் பொறிவண்டு கண்படுப்பா தேங்காதே புக்கிரந்து சீர்த்த முலை பற்றி வாங்க உடம் நிறையக்கும் வெள்ளல் பெறும் பசுக்கள் நீங்காத செல்வம் நிறைಯಿಂದೇಲೋರೆಂಬಾವಾಯ್. ನಿನ್ನೆ ಮೊದಲನೇ ಎರಡನೇ ಹಾಡಾಯಿತು. ಇವತ್ತು ಮೂರನೇ ಹಾಡು ಓಂಗಿ ಉಲಹಳೆಂದ. ಮೊದಲನೇ ಹಾಡಿನಲ್ಲಿ ಅದು ಆರಾಧ್ಯ ದೈವದ ಸೆಲೆಕ್ಟ್ ಮಾಡಿಕೊಂಡ್ರು, ಯಾರನ್ನ ಕುರಿತು ಪೂಜೆ ಮಾಡಬೇಕು, ಯಾರಿಗಾಗಿ ನಾವು ವ್ರತವನ್ನು ಮಾಡಬೇಕು ಅಂತ ಹೇಳಿ ನಿನ್ನೆ ಹಾಡಿನಲ್ಲಿ. ಹಾಗೆ ಎರಡನೇ ಹಾಡಿನಲ್ಲಿ ವ್ರತದ ನಿಯಮಗಳನ್ನೆಲ್ಲ ಹಾಕಿಕೊಂಡಿದ್ದಾರೆ. ಇವತ್ತು ಮೂರನೇ ಹಾಡಿನಲ್ಲಿ ಯಾವುದೇ ಕೆಲಸ ಮಾಡಬೇಕು ಅಂತಂದ್ರೂ ಕೂಡ ಕಾಂಚಾಣಂ ಕಾರ್ಯಸಿದ್ಧಿ, ಹಣದ ಅವಶ್ಯಕತೆ ತುಂಬ ಜಾಸ್ತಿ. ಈಗ ಗೋದಾದೇವಿಗೂ ಅದೇ ಒಂದು ತಿಂಗಳು ವ್ರತ ಮಾಡಬೇಕು ಅಂದರೆ ಹಣದ ಅವಶ್ಯಕತೆ ಇದೆ. ಹಣಕ್ಕಾಗಿ ಯಾರನ್ನ ಪ್ರಾರ್ಥಿಸಬೇಕು ಅಂತ ಹೇಳಿ ನಮ್ಮ ಅದರ ಪ್ರಕಾರ, ಆಧ್ಯಾತ್ಮಿಕತೆ ಪ್ರಕಾರ ವಾಮನ ತ್ರಿವಿಕ್ರಮರನ್ನ ಪೂಜಿಸ್ಬೇಕಂತೆ ಐಶ್ವರ್ಯಕ್ಕಾಗಿ. ತ್ರಿವಿಕ್ರಮ ಅವತಾರವನ್ನ ಕೊಂಡಾಡ್ತಾಳೆ ಓಂಗಿ ಉಲಹಳದ ಈ ಹಾಡಿನಲ್ಲಿ. ತ್ರಿವಿಕ್ರಮ ಅವತಾರವನ್ನು ಕೇಳಿಕೊಂಡು ಐಶ್ವರ್ಯವನ್ನ ಕೇಳ್ಕೊತಾಳೆ. ಇಲ್ಲದೆ ಹೋದರೆ ನಮಗೆ ವ್ರತವನ್ನ ಮಾಡುವುದಕ್ಕಾಗೋಲ್ಲ. ಧಾರಾಳವಾಗಿ ದುಡ್ಡು ಇರಬೇಕು, ಹಣ ಇರಬೇಕು. ಆದ್ರಿಂದ ಇವನನ್ನ ಐಶ್ವರ್ಯ ಪ್ರಾರ್ಥನೆ ಮಾಡೋಣ ಅಂತ ಹೇಳಿ ಮೂರನೇ ಹಾಡಿನಲ್ಲಿ ಕೇಳ್ಕೊತಾ ಇದ್ದಾರೆ. ನಾಲ್ಕನೇ ಹಾಡಿನಲ್ಲಿ ಆಳೆ ಮಳೆ ಕಂಡ ಪಜ್ಜನ ದೇವತೆಗೆ ಮಳೆಗೆ ಕೇಳ್ಕೊತಾ ಇದ್ದಾರೆ. ಹೀಗೆ ಒಟ್ಟಿನಲ್ಲಿ ಒಂದು ಎರಡು ನೆನ್ನೆ ಮುಗೀತು. ಇವತ್ತು ಓಂಗಿ ಉಲಹಳಂದ ಮೂರನೇ ಹಾಡು. ಓಂಗಿ ತ್ರಿವಿಕ್ರಮ ಅವತಾರದ ವರ್ಣನೆಯಲ್ಲಿ ಓಂಗಿ ಅಂತಂದ್ರೆ ಎತ್ತರವಾಗಿ ಹೇಳ್ತಾ ಇದ್ದಾಳೆ, ಹೇ ಭಗವಂತ, ನಿನ್ನ ಈ ಪ್ರಾರ್ಥನೆಗೆ, ನಾ ಈ ಮಾಡೋ ಕೆಲಸಕ್ಕೆ ನನಗೆ ಐಶ್ವರ್ಯ ಬೇಕು. ಐಶ್ವರ್ಯಕ್ಕಾಗಿ ನಾನು ಓಂಗಿ ಉಲಹಳಂದ ತ್ರಿವಿಕ್ರಮ ಅವತಾರವನ್ನ ಕೇಳ್ಕೊತೀನಿ. ಈ ತ್ರಿವಿಕ್ರಮನೇ ಬಲಿಯ ಯಜ್ಞವಾಟದಲ್ಲಿ ತ್ರಿವಿಕ್ರಮ ಅವತಾರ, ವಾಮನ ಅವತಾರ ಆಗಿದ್ದು ಎರಡೂ ಕೂಡ ಬಲಿಯ ಯಜ್ಞವಾಟ. ಬಲಿ ಯಾರಪ್ಪ ಅಂದ್ರೆ ಹಿರಣ್ಯಕಶಿಪು ಹೆಸರು ಎಲ್ಲರೂ ಕೇಳಿದ್ದೀರಾ. ಹಿರಣ್ಯಕಶಿಪು, ಅವನ ಮಗ ಪ್ರಹ್ಲಾದನ ಮಗ ವಿರೋಚನನ ಮಗ ಬಲಿ. ಪ್ರಹ್ಲಾದನ ಒಂದು ಜನರೇಷನ್ನಲ್ಲಿ ಬಂದಿರೋದು ಬಲಿ. ಈಗ ಬಂದಿರೋನು ಇವನು ರಾಕ್ಷಸ ಕುಲದಲ್ಲಿ ಹುಟ್ಟಿರೋನು, ಆದರೆ ವಿಷ್ಣು ಭಕ್ತ. ಪ್ರಹ್ಲಾದನ ಹತ್ರ ನರಸಿಂಹನ ಅವತಾರ ಆದಮೇಲೆ ಅವನು ಬಲಿ ವಿಷ್ಣು ಭಕ್ತ ಆಗಿರ್ತಾನೆ. ಅವನಿಗೆ ಏನಪ್ಪ ಆಸೆ ಅಂತಾರೆ, ವಿಶ್ವಜಿತ್ ಯಜ್ಞ, ವಿಶ್ವವನ್ನೆಲ್ಲ ಗೆದ್ದುಕೊಂಡು ಬರ್ತಾನೆ. ದೇವಲೋಕವನ್ನು ಗೆದ್ದಿರ್ತಾನೆ. ಎಲ್ಲವನ್ನೂ ಗೆದ್ದುಕೊಂಡು ಬಂದು
ಇದನ್ನೆಲ್ಲ ಇದೆಲ್ಲ ತಂದು ಅಂತ ಡಿಕ್ಲೇರ್ ಮಾಡೋದಕ್ಕೆ ವಿಶ್ವಜಿತ್ ಅಂತ ಒಂದು ಯಜ್ಞವನ್ನು ಮಾಡ್ತಾರೆ. ಆ ಯಜ್ಞದಲ್ಲಿ ಯಾರು ಏನ್ ಕೇಳಿದ್ರು ಬಂದ್ರು ಕೊಟ್ಬಿಡ್ಬೇಕು. ಏನ್ ತಮಗಾಗಿ ಒಂದು ಮಣ್ಣಿನ ತಟ್ಟೆ, ಒಂದು ಮಣ್ಣಿನ ಕಪ್ಪು ಇಟ್ಕೊಂಡ್ಬಿಟ್ಟು ಇದೆಲ್ಲವನ್ನು ದಾನ ಮಾಡಬೇಕು ರಾಜರು. ಅಷ್ಟು ತನಕ ದಾನವನ್ನ ಕೊಡ್ಬಹುದು ಈ ವಿಶ್ವಜಿತ್ ಯಜ್ಞದಲ್ಲಿ. ಆಮೇಲೆ ಸಂಪನ್ನೆ ಮಾಡ್ತಾರೆ, ಅದು ಬೇರೆ ವಿಷಯ. ವಿಶ್ವಜಿತ್ ಯಜ್ಞದಲ್ಲಿ ಬಂದಾಗ ಈ ರೀತಿ ಎಲ್ಲವನ್ನು, ಆ ಹರಿಶ್ಚಂದ್ರನ ಕಥೆ ಬರೋದು ಅದಲ್ಲೇ ಕೂಡ ಹೀಗೆ ಎಲ್ಲವನ್ನು ದಾನ ಕೊಟ್ಟು ಬಲಿಯನ್ನ ಈಗ ವಿಷ್ಣು ಇಂದ್ರನ ರಾಜ್ಯವನ್ನು ತೆಗೆದುಕೊಂಡ್ಬಿಟ್ಟಿರ್ತಾನಲ್ಲ, ಆಗ ಇಂದ್ರ ಬಂದು ಕೇಳ್ತಾನೆ ಬಲಿಯನ್ನು ಕೇಳ್ಕೊಂಡಾಗ ಯಾತಕ್ಕೆ ಇಂದ್ರನೇ ಹೋಗಿ ಕೇಳಿದ್ರು ಕೊಟ್ಟಿರ್ತಿದ್ದ ಬಲಿ. ಆ ರೀತಿ ಅವರ ರೂಲ್ಸ್. ವಿಶ್ವಜಿತ್ ಯಜ್ಞದಲ್ಲಿ ಯಾರು ಬಂದು ಕೇಳಿದ್ರು, ಶತ್ರುವೇ ಆದ್ರೂ ಸರಿ ಮಿತ್ರನೇ ಆದ್ರೂ ಸರಿ ಬಂದು ಕೇಳಿದ್ರು ಕೊಟ್ಬಿಡ್ಬೇಕು ಅಂತ. ಅದೇ ಇಲ್ಲ, ಇವನು ಇಂದ್ರ ಹೋಗಲ್ಲ. ಇಂದ್ರನಿಗೆ ಈಗೋ ಕ್ವಶನ್, ಅದು ಪ್ರೆಸ್ಟೀಜ್ ಕ್ವಶನ್ ಬೇರೆ, ನಾನು ದೇವರಾಜ ಅಂತ ಹೇಳಿ. ಆದ್ರೆ ನಾರಾಯಣನಿಗೆ ಇದ್ವೆ, ಅವನಿಗಿಂತ ದೊಡ್ಡವನು. ಅದೇ ನಾರಾಯಣ ಕ್ಯಾನ್ ಕಮ್ ಡೌನ್ ಟು ಎನಿ ಲೆವೆಲ್, ಕ್ಯಾನ್ ಗೋ ಅಪ್ ಟು ಎನಿ ಲೆವೆಲ್. ಸೊ ಹಾಗೆ ದೇವತೆಗಳ ರಾಜ್ಯವನ್ನೇ ಕಿತ್ತುಕೊಂಡಂತಹ ಬಲಿ ಇಲ್ಲ. ಅದೇ ನಾರಾಯಣನಿಗೆ ಇವಾಗ ಪಿಕಲಾಟ ಏನಪ್ಪಾ ಅಂತಂದ್ರೆ, ಬಲಿಯು ಇವನ ಸ್ನೇಹಿತ, ಇಂದ್ರನು ಇವನ ಸ್ನೇಹಿತ, ಇಬ್ರು ಕೂಡ ವಿಷ್ಣು ಭಕ್ತರೇನೆ. ಈಗ ಯಾರನ್ನು ಸೋಲಿಸ್ಬೇಕು, ಯಾರನ್ನು ಗೆಲ್ಲಿಸ್ಬೇಕು, ಅದು ಇಲ್ಲಿ ತ್ರಿವಿಕ್ರಮ ವಾಮನ ಅವತಾರದಲ್ಲಿ ಭಗವಂತನಿಗೆ ದೊಡ್ಡ ಕ್ವಶನ್ ಬಂದಿದ್ದು, ಇಬ್ರು ನನ್ನ ಭಕ್ತರನ್ನೇ, ಯಾರನ್ನ ಬದುಕಿಸ್ಬೇಕು, ಯಾರನ್ನ ಉಳಿಸ್ಬೇಕು, ಯಾರನ್ನ ತಳ್ಳಬೇಕು. ಒಳ್ಳೆ ಪ್ರಶ್ನೆ ಆಯ್ತಲ್ಲ. ಅದಕ್ಕೆ ಏನ್ ಮಾಡ್ತಾನೆ ಭಗವಂತ, ಅದಿತಿ ಕಶ್ಯಪರಲ್ಲಿ ಭೂಮಿ ಮೇಲೆ ಬಂದು ಹುಟ್ಟುತ್ತಾನೆ. 1000 ವರ್ಷ ಬ್ರಹ್ಮಚರ್ಯ ವ್ರತವನ್ನ ಪಾಲಿಸ್ತಾನೆ. ಇಲ್ಲದೆ ಹೋದ್ರೆ ಸ್ಟ್ರೆಂತ್ ಬರೋಲ್ಲ. ಇದನ್ನ ಇಬ್ಬರನ್ನು ಅಡಗಿಸ್ಬೇಕು ಅಂದ್ರೆ ಬ್ರಹ್ಮಚರ್ಯ ವ್ರತವನ್ನು ಪಾಲಿಸ್ಬಿಟ್ಟು ಹೇಳ್ತಾನೆ, ನಾನೀಗ ಬಲಿಚಕ್ರವರ್ತಿ ವಿಶ್ವಜಿತ್ ಯಜ್ಞ ಮಾಡಿ ಯಾಗ ಮಾಡ್ತಾ ಇದ್ದಾನೆ, ಅವನ ಯಜ್ಞ ಮಾಡಕ್ಕೆ ನಾನು ಹೋಗ್ಬೇಕು ಅಂತ ಹೊರಡ್ತಾನೆ. ಅಲ್ಲಿಂದ ಶುರು ಮಾಡ್ತಾಳೆ ಯಶೋಧಾದೇವಿ ಈ ಕಾಡನ್ನ. ಓಂಗಿ ಒಲಹಳಂತ ಉತ್ತಮನ್ ಪೇರ್ಪಾಡಿ, ಹೀಗೆ ಆ ರೀತಿ ಬರ್ತಾನೆ ಭಗವಂತ. ದೇವತಾ ಪಕ್ಷ, ಯಾವಾಗಲೂ ಭಗವಂತ ದೇವತಾ ಪಕ್ಷ. ಆದ್ರೆ ಬಲಿ ರಾಕ್ಷಸನಾದ್ನಲ್ಲ, ಆದ್ರೆ ವಿಷ್ಣು ಭಕ್ತ, ಆದ್ರೆ ಅವನ ಪಕ್ಷನೂ ಆಗಿರ್ತಾನೆ. ಇವಾಗ ಬಲಿನೂ ವಿಷ್ಣು ಭಕ್ತ, ಇಂದ್ರನೂ ವಿಷ್ಣು ಭಕ್ತ. ಯಾರನ್ನಪ್ಪ, ಇಂದ್ರನ ಬುದ್ಧಿ ಏನೋ ತಾನು ಉಂಟು, 3 ಲೋಕ ಉಂಟು. ಕಂಡವರ ಮಕ್ಕಳನ್ನ ಬಾವಿನಲ್ಲಿ ತಳ್ಬಿಟ್ಟು ಕೇಕೆ ಹಾಕೊಂಡು ನಗೋ ಅಂತವನು ಇಂದ್ರ. ಆದ್ರೆ ಬಲಿ ಚಕ್ರವರ್ತಿ ಹಾಗಲ್ಲ, ಮಹಾ ಒಳ್ಳೆಯ ರಾಜ, ತುಂಬಾ ಒಳ್ಳೆಯ ರಾಜ ಆಗಿರ್ತಾನೆ ಬಲಿ ಚಕ್ರವರ್ತಿ. ಅಂತಹವನನ್ನ ಹೇಗೆ, ಆದ್ದರಿಂದ ಉತ್ತಮನ್ ಪೇರ್ಪಾಡಿ. ಅಂದರೆ ಇಲ್ಲಿ ಏನಪ್ಪಾ ಅಂತಂದ್ರೆ, ಉತ್ತಮನ್ ಯಾಕೆ ಅಂತಂದ್ರೆ, ತನಗೆ ಇಲ್ಲದೆ ಇದ್ದು ಬೇರೆಯವರಿಗೆ ಕೊಡ್ತಾರಲ್ಲ ಅವರು ಉತ್ತಮರ್, ಅಂಥವ್ರನ್ನ ಉತ್ತಮರ್ ಅಂತ ಹೇಳ್ತಾರೆ. ತಮಗಾಗಿ ಏನು ಇಟ್ಕೊಳ್ಳದ, ತಮ್ಮ ಹತ್ರ ಇದ್ರೂ ಕೂಡ ಬೇರೆಯವರ ಕೊಡೋದಲ್ಲಿ ಸಂತೋಷ ಇಟ್ಕೋತಾರಲ್ಲ ಅವರು ಉತ್ತಮರ್. ಮತ್ತೊಬ್ಬರಿಗಾಗಿ ಸ್ವಾರ್ಥ ತ್ಯಾಗವನ್ನು ಮಾಡೋರು ಉತ್ತಮನ್, ಅಂಥವರು ಉತ್ತಮರು. ನನಗೂ ಇರ್ಲಿ ಅವನಿಗೂ ಇರ್ಲಿ ಅಂತ ಹೇಳೋರು 50-50%. 4 ಥರ ಹ್ಯೂಮನ್ ಬೀಯಿಂಗ್ಸ್. ಒಂದು ಉತ್ತಮರ್, ಇನ್ನೊಂದು 2 ಅವನಿಗರ್ಧ ನನಗರ್ಧ, 50-50 ಇಟ್ಕೊಳ್ಳೋಣ. 3ನೇವನು ನನಗಿರಲಿ ಅವನಿಗೆ ಬೇಡ, ಅಧಮ. ಇದಕ್ಕೆ ಉತ್ತಮ, ಮಧ್ಯಮ, ಅಧಮ. ಇನ್ನೊಬ್ಬ ಇದ್ದಾನೆ, ಏಕೇನ ಜಾನೀಮಹೆ ಅಂತ ಹೇಳಿದ ಸಂಸ್ಕೃತದಲ್ಲಿ ಕವಿ. ಇವರಿಗೆ ಏನಂತ ಹೆಸರಿಡ್ಲಿ, ಅಧಮರಲ್ಲೇ ಅಧಮರು. ಅವ್ರು ಎಂಥವರು, ನಾನು ಬಿಲ್ದೆ ಹೋದ್ರೂ ಪರವಾಗಿಲ್ಲ, ಅವನಿಗೆ ಮಾತ್ರ ಸಿಗೋದು ಬೇಡ. ಇದು ಇಂಥದ್ದು 4ನೇ ಕೆಟಗರಿ. ಈಗ ಉತ್ತಮ ಭಗವಂತ ಏನ್ ಅನ್ನಿಸ್ಕೋಬೇಕೀಗ, ಉತ್ತಮನ್ ಅನ್ನಿಸ್ಕೊಳ್ಬೇಕು, ಇಲ್ಲ ಈ ಕೆಟಗರಿ ಲಾಸ್ಟ್ ಬರಬೇಕು. ಇಬ್ಬರನ್ನ ಸಾಯಿಸ್ಬಿಟ್ರೆ ಲಾಸ್ಟ್ ಕೆಟಗರಿ ಆಗೋಗುತ್ತೆ. ಇಲ್ಲ ಬೇಡ ಹಾಗೆ ಇಬ್ಬರನ್ನು ಸಾಯಿಸೋದು ಬೇಡ. ಬಲಿನೂ ಉಳ್ಕೋಬೇಕು, ಹಾಗೆ ಇಂದ್ರನೂ ಉಳ್ಕೋಬೇಕು. ಇಂದ್ರನಿಗೂ ಹೆಲ್ಪ್ ಆಗಬೇಕು, ಅವನ ರಾಜ್ಯ ಅವನಿಗೆ ಸಿಗಬೇಕು. ರಾಜ್ಯ ಕಿತ್ಕೊಂಡ್ಬಿಟ್ಟಿದ್ದಾರೆ, ಆಕಾಶದಲ್ಲಿ ಓಡಾಡ್ತಿರ್ತಾರೆ, ಸಸ್ಪೆಂಡೆಡ್ ದೇವತೆಗಳೆಲ್ಲ, ರಾಜ್ಯನೇ ಇಲ್ಲ. ಬಲಿಚಕ್ರವರ್ತಿ ಹೋಗಿ ಇಂದ್ರನ ರಾಜ್ಯದಲ್ಲಿ ಕೂತ್ಬಿಟ್ಟಿದ್ದಾನೆ, ಯಾರಿಗೂ ಬಿಡೋದೇ ಇಲ್ಲ. ಅಲ್ಲಿ ರಾಕ್ಷಸರು ಹೋಗೋದಿಕ್ ಭಯ, ದೇವತೆಗಳಿಗೆ ಹೋಗ್ತಾ ಇಲ್ಲ. ಏನ್ ಮಾಡೋದು ಇವಾಗ? ಅದಕ್ಕೇನೆ ಹೇಳ್ತಾ ಇದ್ದಾನೆ, ಮತ್ತೊಬ್ಬರಿಗಾಗಿ ತ್ಯಾಗ ಮಾಡಿ ಬದುಕೋದೆ ಬೆಸ್ಟು ಅಂತ ವಿಷ್ಣು ಮನಸ್ಸು ಮಾಡ್ತಾನೆ. ವಾಮನನಾಗಿ ಹುಟ್ಟುತ್ತಾನೆ, 3 ಅಡಿ ಮನುಷ್ಯ, ಚಿಕ್ಕವನು. ವಾಮನನಾಗಿ ಹುಟ್ಟಿ ನೋಡೋಣ, ಬಲಿ ಚಕ್ರವರ್ತಿಯ ಆಶ್ರಮಕ್ಕೆ ಹೋಗಿ ಅವನ ಯಜ್ಞವಾಟಕ್ಕೆ ಹೋಗಿ ಅಲ್ಲಿ ಪ್ರಯತ್ನ ಪಡೋಣ ಅಂತ ಹೇಳಿಬಿಟ್ಟು ಅಲ್ಲಿಗೆ ಹೋಗ್ತಾನೆ. ಅಲ್ಲಿಗೆ ಹೋಗ್ತಾ ಇರೋ ಹಾಗೇನೆ ಇನ್ನುವೆ ಚಿಕ್ಕವನು, ಚಿಕ್ಕ ಹುಡುಗ, ಬ್ರಹ್ಮಚಾರಿ. ಅದು ಪ್ರವಿಷ್ಟ ವೀಕ್ಷ ಭೃಗವಕ ಸಹ ಶಿಷ್ಯ. ಇವನು ಹೋಗ್ತಾ ಇರೋ ಹಾಗೇನೆ ಬಲಿಯಿಂದ ಹಿಡಿದು ಎಲ್ಲೂ ದಡ್ಡ ಎದ್ದು ನಿಂತ್ಕೋತಾರೆ.
ಹೋಮ ಮಾಡ್ತಾ ಇಲ್ಲ, ಹೋಮ ಮಂಚತ, ಜಪಮ ಮುಂಚತ, ತಪಮ ಮುಂಚತ, ಎಲ್ಲದನ್ನು ಮಂಚತ ಮುಂಚ ಎಲ್ಲನೂ ಬಿಟ್ಟು 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 ಆ ಬಾಲ ಬ್ರಹ್ಮಚಾರಿಯ ತೇಜಸ್ಸು ಹೇಗಿತ್ತು ಅಂದ್ರೆ 100 ಸೂರ್ಯ ಒಟ್ಟಿಗೆ ಕೋಟಿ ಸೂರ್ಯ ಒಟ್ಟಿಗೆ ಹೊಳಿತಾ ಇದ್ದಾನೇನೋ ಅನ್ನಷ್ಟು ತೇಜಸ್ಸು ಆ ಮಗುವಿನ ಮುಖದಲ್ಲಿ. ಇಷ್ಟೇ ಮೂರಡಿ ಮನುಷ್ಯನ ಮುಖದಲ್ಲಿ ಅಷ್ಟು ತೇಜಸ್ಸು, ಭಗವಂತನ ಮುಖದಲ್ಲಿ ಅಷ್ಟು ತೇಜಸ್ಸು ಇಟ್ಕೊಂಡು ಅವನು ಬರ್ತಾ ಇದ್ದಾನೆ. ಅವನ ನೋಡಕ್ಕೆ ಅಂತ ಬಲಿ ಚಕ್ರವರ್ತಿ ಫಸ್ಟ್ ನಿಂತ್ಕೊತಾನೆ. ಅವನು ಆಸೆ ಪಟ್ಟಿರ್ತಾನೆ, ಪ್ರಹ್ಲಾದನ ಹತ್ರ ಕೇಳಿರ್ತಾನೆ, ನೀನ್ ಹೇಗೆ ವಿಷ್ಣುವನ್ನ ನರಸಿಂಹನ ರೂಪದಲ್ಲಿ ನಿನ್ ಮುಂದೆ ತರಿಸ್ಕೊಂಡಿಯಲ್ಲ, ನನಗೂ ಯಾವ್ದಾದ್ರು ಒಂದು ರೀತಿಯಲ್ಲಿ ವಿಷ್ಣು ನನ್ನ ಮುಂದೆ ಬರಬೇಕು. ಹಾಗಾದ್ರೆ ಏನಾರು ಮಾಡುತ್ತಾತ, ನೀ ನನ್ಗೆ ಸಹಾಯ ಮಾಡಲೇಬೇಕು, ವಿಷ್ಣುವನ್ನ ನಾನು ನೋಡ್ಬೇಕು. ನನ್ನ ವಿಶ್ವಜಿತ್ ಯಾಗದಲ್ಲಿ ಕೊನೆಯಲ್ಲಿ ನಾನು ಹೇ ವಿಷ್ಣುವೇ ಸ್ವಾಹಾಹ ಅಂದಾಗ ವಿಷ್ಣುವೇ ಬಂದು 2 ಕೈಯನ್ನು ಚಾಚಿ ನನ್ನ ಕೈಯಿಂದ ಭಿಕ್ಷೆ ತಗೋಬೇಕು. ಅದು ಆಸೆ ಬಲಿಗೆ. ಆ ಆಸೆಯನ್ನ ಮನಸ್ಸಲ್ಲಿ ಇಟ್ಕೊಂಡಿರ್ತಾನೆ, ವಿಷ್ಣುನೇ ಬಂದು ಕೇಳಬೇಕು ನನ್ನ ಹತ್ರ ಅಂತ. ಸರಿ, ಇವನ ಆಸೆಯನ್ನು ನೆರವೇರಿಸ್ದಂಗಾಗುತ್ತೆ, ಹೋಗೋಣ ಅಂತ ಹೇಳ್ಬಿಟ್ಟು ಬರ್ತಾನೆ. ಬಲಿಯ ಚಕ್ರವರ್ತಿನದು ಯಜ್ಞವಾಟಕ್ಕೆ ಬಂದಿದ್ದಾನೆ. ಹಾಗೆ ಆ ರೀತಿ ಬಂದಾಗ ಅಲ್ಲಿ ಬರ್ತಾ ಇದ್ದಾನೆ. ಬಂದ್ರೆ ಎಲ್ರಿಗೂ ಕೂಡ ಅವನ ತೇಜಸ್ಸಿನಿಂದ ಉತ್ತಮರಲ್ಲಿ ಉತ್ತಮರು, ಉತ್ತಮ ಅದಕ್ಕಿಂತ ಉತ್ತರ ಉತ್ತಮ, ಅದರಲ್ಲೂ ಮೂರು ವಿಧ, ಉತ್ತಮರಲ್ಲಿ ಇನ್ನು 3 ಜನ ವಿಧ. ಅದು ಪಾಸಿಟಿವ್, ಕಂಪ್ಯಾರಿಟಿವ್, ಸೂಪರ್ಲೇಟಿವ್ ಡಿಗ್ರಿ ಅಂತ ಹೇಳ್ತಾರೆ. ಉತ್ತರ ಉತ್ತಮ ತ್ರಿವಿಕ್ರಮ ಅವತಾರವನ್ನ ಕೊಂಡಾಡ್ತಾ ಇದ್ದಾರೆ பெரியாளர் ಕೂಡ. மிக்க பெரும் புகழ் மாவலி வேல் தக்கதிதனென்றோ தானம் விளக்கிய சுக்கிர கண்ணனை துரும்பார் கிரளிய சக்கர கையನೇ ಅಚ್ಚೋ ಅಚ್ಚೋ ಶಂಖಮೆಡುತ್ತಾನೆ ಅಚ್ಚೋ ಅಚ್ಚೋ. பெரியாளர் ಕೊಂಡಾಡ್ತಾರೆ ತ್ರಿವಿಕ್ರಮ ಅವತಾರವನ್ನ. ಎಂಥ ಸುಂದರನಾದ ಮಗು ಹಾಗೆ ಬರ್ತಾ ಇದ್ರೆ ಏನ್ ಚೆನ್ನಾಗಿದೆ, ಪ್ರಪಂಚವನ್ನೇ ನಡುತ್ತಾ ಇದೆಯೇನೋ. ಅವನ ತೇಜಸ್ಸಿಗಿಂತ ಎಲ್ಲರೂ ತೇಜಸ್, ಅಲ್ಲಿ 8 ಅಗ್ನಿಕುಂಡಗಳ ತೇಜಸ್ಸು ಮಂಕಾಗೋಯ್ತಂತೆ. ಅವನ ಮುಂದೆ ಆ ಅಗ್ನಿಯೇ ಮಂಕಾಗ್ಬಿಟ್ಟ ಆ ಮಗುವಿನ ತೇಜಸ್ಸಿನ ಮುಂದೆ. ಈ ರೀತಿ ಬರ್ತಾ ಇದ್ದಾನೆ ವಾಮನ, ಬರ್ತಾ ಇದ್ದಾನೆ. ಶುಕ್ರಾಚಾರ್ಯ ಬಂದು ಬಲಿಯ ಕಿವಿಯಲ್ಲಿ ಊದಿದ್ರು, ಲೇ ಬೇಡ ಕಣೋ ಮೂರ್ಖ, ಈ ಕೆಲಸ ಮಾಡಬೇಡ, ಇವನಿಗೇನು ಕೊಡಬೇಡ, ನಿನ್ನ ಸರ್ವಸ್ವವನ್ನು ಹಾಳು ಮಾಡೋಕೆ ಬರ್ತಾ ಇದ್ದಾನೆ ಇವನು, ವಿಷ್ಣು ಕೊಡಬೇಡ ವಿಷ್ಣು ಇವನು ಅಂತ ಸಾವಿರ ಸರಿ ಹೇಳ್ತಾನೆ ಕಿವಿಯಲ್ಲಿ. ಸ್ವಲ್ಪ ಹೊತ್ತಾದ್ಮೇಲೆ ಬಲಿ ಹೇಳ್ದ, ಗುರುಗಳೇ ಇದಕ್ಕಿಂತ ಉತ್ತಮರಾದ ದಾನಂ ದಾತವ್ಯ ಮಿತಿ ಯದ್ದಾನಂ ದೀಯತೆ ಅನುಪಕಾರಣೆ ದೇಶೇ ಕಾಲೇ ಚ ಪಾತ್ರೆ ಚ ತದ್ದಾನಂ ಸಾತ್ವಿಕಂ ಸ್ಮೃತಂ. ದಾನವನ್ನು ಕೊಟ್ಟರೆ ಸಾತ್ವಿಕರಾದವರಿಗೆ ಕೊಡಬೇಕು, ಅದು ಉತ್ತಮವಾದ ದಾನ. ವಿಷ್ಣುವಿಗಿಂತ ಯಾವ ಉತ್ತಮ ಬರ್ತಾನೆ ತಗೊಳ್ಳೋದಕ್ಕೆ? ವಿಷ್ಣುನೇ ಬಂದಿದ್ದಾನೆ ಅಂತೀರಾ, ಈಗ ನಾನು ಕೊಡದೆ ಹೋಗ್ಬಿಡ್ಲ, ಸ್ವಲ್ಪ ತಾಳಿ, ನೀವು ಕಿವಿ ಹತ್ರ ಊದ್ಬೇಡಿ ಅಂತ ಹೇಳ್ಬಿಟ್ಟು ಹಿಂಗೆ ತಳ್ತಾನೆ. ಅವ್ರು ದೂರ ಅವ್ರು ನಿಂತ್ಕೋತಾರೆ. ಇಟ್ಕೊಂಡ್ರು ಹೇಳ್ತಾರೆ, ಅಯ್ಯೋ ಮೂರ್ಖ, ಹಾಳಾಗೋಗ್ತಾನಲ್ಲ ಇವನು, ಒದ್ದಾಡ್ತಾರೆ ಪಾಪ ಶುಕ್ರಾಚಾರ್ಯರು, ಏನ್ ಮಾಡೋಕ್ಕೂ ಆಗೋದಿಲ್ಲ. ಆ ರೀತಿ ವಾಮನ ಬರ್ತಾ ಇದ್ದಾನೆ. ಬಲಿ ಯಜ್ಞವಾಟ ಕಪಟವನ್ನೇ ತಿಳಿಯದಂತಹ ಬಲಿ ಚಕ್ರವರ್ತಿ ನಿಂತ್ಕೊಂಡಲ್ಲೇ ರೆಸ್ಟ್ಲೆಸ್ ಆಗಿರೋನು ಆಚಾರ್ಯ. ಒಟ್ಟಲ್ಲಿ ಅವನ ತೇಜಸ್ಸಿಗೆ ಎಲ್ಲರೂ ಮಂಕಾಗ್ಬಿಟ್ಟು ಸುಮ್ಮನಾಗ್ಬಿಡ್ತಾರೆ. ಪ್ರವಿಷ್ಟ ವಿಷ್ಯ ಭಗವಕ ಸಖ ಶಿಷ್ಯ ಸದಸ್ಯವಿಹಿ. ಶಿಷ್ಯರನ್ನೆಲ್ಲ ಕಟ್ಕೊಂಡು ಆ ಚಿಕ್ಕ ಮಗು ಅಲ್ಲಿ ಬರ್ತಾ ಇದ್ರೆ ಉಲಹಗಳಿಂದ ಪ್ರಪಂಚವನ್ನೇ ಅಳಿಯೋಕೆ ಬರ್ತಾ ಇದ್ದಾನೆ. ಇದೆಲ್ಲ ಏನು ಗೊತ್ತಿದ್ದೇನೆ ಯಶೋದೆ ಒಂದು ಮುದ್ದಾದ ಹೆಸರು ಇಟ್ಟಿದ್ದು ಕೃಷ್ಣನಿಗೆ. ಆಗಚ್ಚ ವಾಮನ ಹರೇ ಮಮ ಬಾಲ ಕೃಷ್ಣ. ಕುಳ್ಳ ಬಾರೋ, ಕುಳ್ಳಂಟಿ ಬಾರೋ, ಕೃಷ್ಣನನ್ನ ಅವಳು ಕರೀತಾ ಇದ್ದದೆ. ಹಾಗೆ ಅರ್ಜುನವನ್ನು ಸರಿ ಕುಳ್ಳ ಕೃಷ್ಣ ಬಾರೋ ಅಂತ ಕರೀತಾ ಇದ್ದ. ಫ್ರೆಂಡ್ಲಿ ಫಸ್ಟ್ ಕಸಿನ್ಸು, ತುಂಬಾ ಫ್ರೀ ಅವರಿಬ್ರು, ಆ ರೀತಿ ಕರೀತಾ ಇದ್ದಾರೆ. ಈ ರೀತಿ ಆಗಚ್ಚ ವಾಮನ ಹೇ ಮಮ ಬಾಲಕೃಷ್ಣ ಅಂತ ಹೇಳ್ತಾ ಇದ್ನಲ್ಲ, ಈ ಬಾಲಕೃಷ್ಣನಿಗೆ ಸರಿಯಾಗಿ ಕಾಣಿಸ್ತಾನೆ ಈ ವಾಮನ. ಅದೇ ಬೆಟ್ಟದಲ್ಲಿ ಅವನು ಬರ್ತಾ ಇದ್ದಾನೆ. ಬಂದ್ರೆ ಬಲಿ ಚಕ್ರವರ್ತಿ ನೋಡ, ಅಬ್ಬಾ ಅವನು ವೆಲ್ಕಮ್ ಕೊಡ್ತಾ ಇದ್ದಾನೆ. ಕಸ್ತ್ವಂ ಬ್ರಹ್ಮನ್ನೇ, ಪುಟಾಣಿ ಬ್ರಹ್ಮಚಾರಿಯೇ, ನೀನು ಯಾರೋ, ನೀನು ಬ್ರಹ್ಮನ ತೇಜಸ್ಸಿನಿಂದ ಹೊಳಿತಾ ಇದೆಯಲ್ಲ, ಯಾರೋ ನೀನು ಕಳ್ತಾ ಇದ್ದಾನೆ. ಕಸ್ತ್ವಂ ಬ್ರಹ್ಮನ್ನೇ. ಹುಡುಗಾಯ್ತ ಅಪೂರ್ವ ಅನ್ನತ್ತೆ ಹುಡುಗ, ಅಪೂರ್ವ, ಪ್ರಪಂಚದಲ್ಲೆಲ್ಲ ನಾನು ಅಪೂರ್ವನಾದವನು, ನನಗೆ ಯಾರ ಸಮರೆ ಇಲ್ಲ, ನಾನು ಅಂತಹ ಅಪೂರ್ವವಾದ ವ್ಯಕ್ತಿ. ವಸತಿ, ನಿನ್ನ ಮನೆ ಎಲ್ಲಿದೆಯೋ, ನೀ ಎಲ್ಲಿದೆಯಾ? ಯಾಕಿಲ ವಿಶ್ವ ಸೃಷ್ಟಿ ಅನ್ನತ್ತೆ ಹುಡುಗ. ಪೂರ ಪ್ರಪಂಚವೇ ನನ್ನ ಮನೆ. ನೀನು ಕೇಳ್ತಾ ಇದೆಯಾ, ಪೂರ ಪ್ರಪಂಚವೇ ನನ್ನ ಮನೆ. ಕಸ್ತೆ ತಾತಕ, ನಿಮ್ಮ ತಂದೆ ಯಾರೋ? ಅನಾಥಕ, ತಂದೆನೇ ಇಲ್ಲ ನನಗೆ, ನಾನೊಬ್ಬ ಅನಾಥ ಅನ್ನತ್ತೆ ಆ ಹುಡುಗ. ಆಮೇಲೆ ಇದಕ್ಕೆಲ್ಲಿ ಕವಚ ಜನಕ, ನಿನ್ನ ತಂದೆ ಯಾರೋ? ನೈವ ತಾತಂ ಸ್ಮರಾಮಿ, ತಂದೆ ಜ್ಞಾಪಕನೇ ಇಲ್ಲ ನನಗೆ.
ಸರಿ ಹೋಗ್ಲಿ, ಇಲ್ಲಿ ತನಕ ಬಂದಿದ್ಯಾ ನನ್ನ ಯಜ್ಞ ಮಾಡಕ್ಕೆ, ಚಿಂತೆ ಭೀಷ್ಟಂ ದದಾಮಿ, ನಿನ್ನ ಅಭೀಷ್ಟ ಏನು, ನಿನ್ಗೇನು ಕೊಡ್ಲಿ? ತ್ರಿಪದ ಪರಿಮಿತ ಭೂಮಿಗೆ, ನನ್ನ ಕಾಲಿನಲ್ಲಿ 3 ಹೆಜ್ಜೆ ಭೂಮಿ ಕೊಡು. ಅತ್ಯಲ್ಪಮೇತತ್ ಅಂದ ರಾಜ. ಬಲಿ ಚಕ್ರವರ್ತಿ ವಿಶ್ವಜಿತ್ ಯಾಗ ಮಾಡಿ ಏನು ಬೇಕೋ ಅದು ತಗೊಳ್ಳಿ, ವಿಶ್ವವೇ ನನ್ನ ಹತ್ರ ಇದೆ ಅಂತ ಕಾಯ್ತಾ ಇದ್ರೆ 3 ಹೆಜ್ಜೆ ಭೂಮಿ ಕೇಳ್ತೀವಲ್ಲ ಮಗುವೆ, ಸಾಕ ನಿನ್ಗಷ್ಟು? ಓ ನಾನು ತುಂಬಾ ಸಾಕು, 3 ಹೆಜ್ಜೆ ಕೊಡು. ಚಿಂತೆ ಭೀಷ್ಟಂ ದದಾಮಿ ತ್ರಿಪದ ಪರಿಮಿತ ಭೂಮಿ, ತ್ರೈಲೋಕ್ಯಂ ಭಾವ ಗರ್ಭಂ ಬಲಿಮಿತಿ ವದತ್ ವಾಮನೋ ಯಸ್ಸ ಪರ್ಯಾತೆ. ತ್ರೈಲೋಕ್ಯವನ್ನು ಅವರ ಭಾವದ ಗರ್ಭದಲ್ಲಿ ಅಡಗಿಸಿಟ್ಟಂತಹ ಭಕ್ತರಿರ್ಬೇಕಾದ್ರೆ ಇನ್ನೆಂತಹರು ಬೇಕು? ಈ ಶ್ಲೋಕಕ್ಕಿಂತ ಬೇರೆ ಶ್ಲೋಕ ಬೇಕೇ ಎಲ್ರಿಗೂ ಅಂತ ಆಡ್ತಾರೆ ಆಳ್ವಾರು. ಹೀಗೆ ವ್ಯಂಗ್ಯವೂ ಮುಗ್ಧವೂ ಮುದ್ದು ಮುದ್ದಾಗಿರೋಂತಹ ಈ ಮಾತನ್ನು ಕೇಳಿ ಬರೀ ಇನ್ನೂ ಮೋಹಿತನಾಗ್ಬಿಡ್ತಾನೆ, ಸಂತುಷ್ಟನೂ ಆಗ್ಬಿಡ್ತಾನೆ, ತುಂಬಾ ಸಂತೋಷ ಆಗ್ಬಿಡುತ್ತೆ. ಇಂಡಿಯಾವಳಿ ಚಿನ್ನದ ಇದರಲ್ಲಿ ಕಲಶದಲ್ಲಿ ನೀರು ತಗೊಂಡು ಬಾ, ಈ ಮಗುಗೆ 3 ಹೆಜ್ಜೆ ಭೂಮಿ ಬೇಕಂತೆ ಕೊಟ್ಬಿಡೋಣ ಅಂತ ಹೇಳಿ ಅವನು ಕರೀತಾನೆ, ಹೆಂಡತಿಯನ್ನು ಕರೀತಾನೆ. ಇಂಧ್ಯಾವಳೀಚ ರತ್ನವ ಅವಳು ಬರ್ತಾ ಇದ್ದಾಳೆ. ಇನ್ನೂ ಒಂದು ವಿಷಯ ಇಲ್ಲಿ ನೋಡ್ಬೇಕು ಅಂದ್ರೆ, ನಡ್ಕೊಂಡು ಬರ್ತಾ ಇರ್ಬೇಕಾದ್ರೆ ಬಲಿಚಕ್ರವರ್ತಿ ವಾಮನ, ಬಲಿಚಕ್ರವರ್ತಿಯ ಮಗಳು ಪಕ್ಕದಲ್ಲಿ ನಿಂತಿರ್ತಾಳೆ, ರತ್ನಮಾಲಾ ಅಂತ ಅವಳ ಹೆಸರು. ಅಯ್ಯೋ ಇಂಥ ಸುಂದರವಾದ ಮಗು ನನಗೊಂದಿರಬಾರ್ದಾಗಿತ್ತ ಅಂತ ಕೇಳ್ಕೊತಾಳೆ. ಆಹಾ ತಥಾಸ್ತು ಅಂತಾನೆ ವಿಷ್ಣು ಮನಸ್ಸಲ್ಲೇ, ಇವಳಿಗೆ ನಂತರ ಮಗು ಬೇಕಂತ ಇರ್ಲಿ ಕೊಡೋಣ ಅಂತ ಬಿಟ್ಟು ತಥಾಸ್ತು ಅಂತಾನೆ. ಆಮೇಲೆ ಬಂದು ಇವನು ಪೂರ್ತಿ ಬಲಿಯನ್ನು ಅಡಗಿಸಿದ ಮೇಲೆ, ಛೇ ವಿಷಯನಾದ್ರು ತಂದು ಇವನು ಸಾಯಿಸ್ಬೇಕು, ನಮ್ಮ ತಂದೆ ಕೊಂದಾಕ್ಬಿಟ್ನ, ನಮ್ಮ ತಂದೆನೇ ಮಾಡ್ಬಿಟ್ನಲ್ಲ, ಜಾಗ ಕಳಿಸ್ಬಿಟ್ನಲ್ಲ, ಬೇರೆ ಕಡೆಗೆ ಪಾತಾಳಕ್ಕೆ ಕಳಿಸ್ಬಿಟ್ನಲ್ಲ, ಅದಕ್ಕೂ ತಥಾಸ್ತು ಅಂತಾರೆ. ಮುಂದಿನ ಜನ್ಮದಲ್ಲಿ ಪೂತನೆಯಾಗಿ ಹುಟ್ಟಿ ಅವಳು ವಿಷ್ಣುವಿಗೆ ವಿಷವನ್ನು ಕೊಡ್ತಾಳೆ. ಆ ಜನ್ಮದಲ್ಲಿ ಕೃಷ್ಣನಿಗೆ ವಿಷಸ್ತನ್ಯವನ್ನು ಕೊಡ್ತಾಳೆ. ಪೂತನೆಯಾಗಿ ಹುಟ್ಟಿ ಕೃಷ್ಣಾವತಾರದಲ್ಲಿ ಬರ್ತಾಳೆ. ಅವಳೇ ರತ್ನಮಾಲಾ ಬಲಿಚಕ್ರವರ್ತಿ ಮಗಳು. ಹೀಗೆ ಆ ರೀತಿ ಅನ್ನತ್ಕೊಂಡಿದ್ರು ಕೂಡ ಎಲ್ಲದಕ್ಕೂ ಅಸ್ತು ಅಂದ್ಬಿಟ್ಟಿರ್ತಾನೆ. ಮುಂದಿನ ಜನ್ಮದಲ್ಲಿ ನಾನು ಹುಟ್ಟಿದಾಗ ಅವಳು ಬರ್ತಾಳೆ ಅಂತ ಅದು ಗೊತ್ತಿರುತ್ತೆ. ಹೀಗೆ ಯಾಚಕನಾಗಿ ಬಂದ, ಕೇಳ್ತಾ ಇದ್ದಾನೆ, ಭಿಕ್ಷೆ ಬೇಡ್ತಾ ಇದ್ದಾನೆ. ಅದು ಬಲಿಮನ ಯಾಚನ ಸಮಯ ಶ್ರೀಪತಿರಪಿ ವಾಮನೋ ಜಾತಃ. ಯಾಕೆ ಭಗವಂತ ಅಷ್ಟು ಕುಳ್ಳಕ್ಕಾದ? ಸ್ವಾಮಿ 5 ರೂಪಾಯಿ ಇದ್ರು ಕೊಡ್ತೀರಾ, ತುಂಬ ಕಷ್ಟ ಆಗಿದೆ, 100 ರೂಪಾಯಿ ಇದ್ರು ಕೊಡ್ತೀರಾ ಅಂತ ಕೇಳ್ಕೊತಾರಲ್ಲ, ಎಷ್ಟು ವ್ಯಂಗ್ಯವಾಗಿರುತ್ತೆ, ಎಷ್ಟು ಕಷ್ಟವಾಗಿರುತ್ತೆ. ನಾನು ಹೋಗ್ಬಿಟ್ಟು 3 ಹೆಜ್ಜೆ ಭೂಮಿ ಕೊಡು ಅಂತ ಹೇಳಿ ವಿಷ್ಣುವನ್ನ ಬಲಿಚಕ್ರವರ್ತಿನ ಕೇಳ್ಕೊಳ್ಬೇಕಾದ್ರೆ ನಾನು ವಿಷ್ಣು ಥರ ಇಷ್ಟೆತ್ತರನಾಗಿ ಹೋಗ್ಬಿಟ್ರೆ ಅದೇ ಕೊಡ್ತಾನೆ, ಅದಕ್ಕೆ ನಾನು ಕುಳ್ಳನಾಗಿ ಹೋಗ್ತೀನಿ ಅಂತ ಹೇಳ್ಬಿಟ್ಟು 3 ಅಡಿ ಮನುಷ್ಯನಾಗಿ ಬಂದನಂತೆ ಭಗವಂತ. ಬಲಿಮನೆ ಯಾಚನ ಸಮಯ ಶ್ರೀಪತಿರತಿ ವಾಮನೋ ಜಾತಃ. ಭಿಕ್ಷೆನರು ಅಷ್ಟು ಹೋಪ್ಲೆಸ್ ಕೆಲಸ, ಬೇಡ್ಕೊಳ್ಳೋದು ಇನ್ನೊಬ್ಬರ ಹತ್ರ ಅಂದರೆ ಅಷ್ಟು ಹೋಪ್ಲೆಸ್ಸು. ಆ ರೀತಿ ಬಂದ ಭಗವಂತನೇ ವಾಮನನಾಗಿ ಬಿಟ್ಟ. ಹಾಗೆ ಒಟ್ಟಿನಲ್ಲಿ ಯಾಚಕನಾಗಿ ಬಂದ. ಯಾಚಕ ಎಂತಹ ಲಘು, ಗಾಳಿ ಬೇಕಾದ್ರೂ ಹಾರಿಸ್ಕೊಂಡು ಹೋಗ್ಬಿಡುತ್ತಂತೆ ಯಾಚಕನನ್ನು. ಅದ ಕೇಳಿದ ಯಾಚಕನನ್ನ ಯಾತಕ್ಕೆ ಗಾಳಿ ಹಾರಿಸ್ತಿಲ್ಲ ಅಂತ ಯಾರೋ ವ್ಯಂಗ್ಯವಾಗಿ ಕೇಳಿದ್ದಕ್ಕೆ, ನನಗೆಲ್ಲಿ ಭಿಕ್ಷೆ ತರನ್ನು ಕೊಡ್ತಾನೋ ಅಂತ ಹೆದರ್ಕೊಂಡು ಹಾರಿಸ್ಲಿಲ್ವಂತೆ. ಒಟ್ಟಿನಲ್ಲಿ ಕಾಯೇ ಬಲಿಸ್ತಸ್ಯ ಮಹಾವಿಭೂತೆ. ಅವನು ಬೆಳೀತಾ ಅವನು ನೀರು ಹಾಕ್ತಾ ಇರೋ ಹಾಗೆ, ದಾನ ಕೊಡ್ತಾ ಇರೋ ಹಾಗೆ ಅವನು ಬೆಳೀತಾ ಹೋಗ್ತಾನೇ ಇದ್ದಾನೆ. ವಾಮನನಾದವನು ಮೆತ್ತಿಗೆ ದೊಡ್ಡವನಾಗ್ಬಿಟ್ಟ. ಕಾಯೇ ಬಲಿಸ್ತಸ್ಯ ಮಹಾವಿಭೂತೆ. ಅವನ ಶರೀರ, ಅವನ ಕಾಯ, ಆ ಮಹಾವಿಭೂತವಾದ ಶರೀರ ಇಷ್ಟು ಪುಟಾಣಿದಾಗಿದ್ದು ದೊಡ್ಡದಾಗ್ಬಿಡತ್ತೆ. ಈ ಅವತಾರವನ್ನ ಅನುಭವಿಸ್ತಾ ನಮ್ಮ ಆಳ್ವಾರ್ 6 ತಿಂಗಳು ಮೂರ್ಛೆ. ನಮ್ಮ ಆಳ್ವಾರುಗಳೆಲ್ಲ ಮೂರ್ಛೆನೆ ಹೋಗ್ಬಿಡೋರು ಅಂತ ಈ ಬಲಿ ವಾಮನ ಅವತಾರ, ತ್ರಿವಿಕ್ರಮ ಅವತಾರ ಹೇಳ್ಬೇಕಾರೆ. ಅರಿಯ ಕಾಲತ್ತುಳ್ಳ ಎಡಮೈ ಕಣ್ಣನ್ ಅಂತ ಹೇಳಿ ಹಾಡ್ತಾರೆ. ಒಟ್ಟಿನಲ್ಲಿ ಅಬ್ಬಬ್ಬ ನಿಲಂ ಮಾವಲಿ ಮೂವಡಿ ಎಂದ್ರು. ಹೇ ಭಗವಂತ, 3 ಮಹಾಬಲಿ ನಿಲಂ 3 ಅಡಿ ಕೊಡು, ನನ್ನ ಕಾಲಿನಲ್ಲಿ 3 ಅಡಿ ಭೂಮಿ ಕೊಡು ಸಾಕು ಅಂತ ಕೇಳ್ತಾ ಇದ್ದು. ಅರಿಯಾಮೈ ವಂಚಿತ ಎನಗಾವೆಯೊಳ್ ಕಲಂದೆ ಅಂತ ಹೇಳ್ತಾರೆ ಆಳ್ವಾರು. ಹೀಗೆ ಪ್ರಪಂಚದಲ್ಲಿ ಒಟ್ಟು ನಿಲಮ್ಮಾವಲಿ 3 ಅಡಿ ಅಂತ ನೆನೆದು ಕೇಳಿದ್ದು ಯಾರು? ಮನಸ್ಸೇಕಂ ವಚಸ್ಸೇಕಂ ಕರ್ಮಣ್ಯೇಕಂ ಮಹಾತ್ಮನಾಮ. ಮನಸ್ಸನ್ಯತು ಕರ್ಮಣ್ಯನಿತು ದುರಾತ್ಮನಾಮ ಅಂತ ಇನ್ನೊಂದು ಸುಭಾಷಿತ ಬೇರೆ ಹೇಳುತ್ತೆ. ಇಲ್ಲಿ ಒಟ್ಟಲ್ಲಿ ಇದುವರೆಗೂ ಕೂಡ ಇವನು ಕಾರ್ಮೇನಿ ಚಂಕಣ್ ಕರಿಮದಿಯಂ ಯಶೋಧ ಇಳಂ ಶಿಂಗಂ ಅದೆಲ್ಲ ಹೇಳ್ತಾ ಬಂದರು. ಈಗ ವಾಮನ ಕೃಷ್ಣಾವತಾರಕ್ಕೂ ಕೂಡ ಇದಕ್ಕೂ ಕೂಡ ಕಲ್ಪಿಸಿ ಆಯಿತು ಸಂಬಂಧವನ್ನು. ಅದಿತಿ ಕಶ್ಯಪರಿಗೆ ಹುಟ್ಟಿ ಅಲ್ಲಿಂದ ಬಂದು ಆಗಚ್ಚ ವಾಮನೆ ಹರಿ ಅಂತ ಹೇಳಿಸ್ಕೊಂಡು ಎಲ್ಲ ಮಾಡಿ ಕೊಳ್ಳು. ಇಂಥ ಹುಡುಗ ಕೇಳಿದ್ರು. ಅವನು
ಬೆಳೀತಾ ಹೋದ್ನಲ್ಲ, ಅವನ ಕೈಲಿ ಕಮಂಡಲು ಚಿಕ್ಕದಾಗ್ಲಿಲ್ವಾ, ಅವನ ಪಂಚ ಚಿಕ್ಕದಾಗ್ಲಿಲ್ವಾ, ಅವನ ಕೂದಲು ಚಿಕ್ಕದಾಗ್ಲಿಲ್ವಾ, ಅವನ ಯಜ್ಞೋಪವೀತ ಹರಿದು ಹೋಗಿಲ್ವೇ ಅಂತ ಕೇಳಿದಾಗ ಅದಕ್ಕೆ ಹೇಳ್ತಾರೆ, ಅದು ಅಲ್ಲದೆ ಅವನ ಹೇಗೆ ಬೆಳೆದಿದ್ದ. ಭಕ್ತ ಪ್ರಿಯತ್ವೈಕತ ಪರಿವರ್ಧಮಾನೆ ಮುಕ್ತಾವಿತಾನ ವಿತತಿ ತವ ಪೂರ್ವಮಾಸೆ ಹರಾವಲಿ ಪರಮತೋ ರಶನ ಕಲಾಪಕ ತರಾಗಣತ್ತದನು ಮೌಕ್ತಿಕನು ಪುರಶ್ರೀಹಿ. ಅವನು ಬೆಳೀತಾ ಇದ್ರೆ ಮೊದಲು ತಾರಾಗಣಗಳೆಲ್ಲ ಅವನ ತಲೆಯ ಕಿರೀಟದ ಕಿರೀಟದ ಮುತ್ತುಗಳಾಯ್ತಂತೆ ಕಿರೀಟದಲ್ಲಿ. ಇನ್ನೂ ಮೇಲೆ ಹೋದಂತೆ ಆಗ ತಾರಾಗಣಗಳೆಲ್ಲ ಅವನ ಕತ್ತಿನ ಹಾರ ಆಯ್ತಂತೆ. ಇನ್ನೂ ಮೇಲಕ್ಕೆ ಹೋದಾಗ ಅವನ ಡಾಬ್ ಆಯ್ತಂತೆ. ತಾರಾಗಣ ಅದು ನಕ್ಷತ್ರಗಳ ರಾಶಿ, ಅವನ ಡಾಬ್ ಆಯ್ತಂತೆ. ಇನ್ನೂ ಮೇಲಕ್ಕೆ ಹೋದಂತೆ ವಾಮನ ಅವತಾರ. ಇನ್ನೂ ಮೇಲಕ್ಕೆ ಹೋದಾಗ ಅವನ ಪಂಚೆಯಲ್ಲಿದ್ದಂತಹ ಪೀತಾಂಬರದಲ್ಲಿದ್ದ ಬೂಟಗಳಾಯ್ತಂತೆ. ಇನ್ನೂ ಮೇಲಕ್ಕೆ ಹೋದಾಗ ನೂಪುರ ಶ್ರೀಹಿ, ನೂಪುರದಲ್ಲಿರುವಂತಹ ಮುತ್ತು ಮಣಿಗಳಾಯ್ತಂತೆ. ಅಂದರೆ ಅವನ ಪಾದವೇ ಎಲ್ಲಿಂದ ಆಕಾಶ ತನಕ ಇದೆ ಅಂದರೆ ಅವನ ಆಕಾರ ಇನ್ನೆಲ್ಲಿರಬೇಕು, ಅಷ್ಟು ದೊಡ್ಡದಾಗಿ ಬೆಳೆದಿದ್ದಾನೆ. ಬೃಹತ್ತಾದ ಅವತಾರ. ಇದರಲ್ಲಿ ವೇದ ಕೂಡ ಹೇಳುತ್ತೆ, ಇದಂ ವಿಷ್ಣು ವಿಚಿಕ್ರಮೇ ತ್ರೇತಾ ನಿರದೇ ಪದಂ ವಿಷ್ಣುವ್ರ ಮುಖೋ ವೀರ್ಯಾಣಿ. ವೇದ ಕೂಡ ಹೇಳುತ್ತೆ ಆ ರೀತಿ. ಅದ್ರ ಜೊತೆಗೆ ಆಳಿಯಳ ಶಂಗಂ ಮೆಲ್ಲ ಮೆಳ ದಿಶವಾಳಿಯಳ ತುಂಡಂ ವಾಳು ಮೆಳ ಅಂಡಂ ಮೋಳಿಯಳ. ಅವನ ಗದೆನೂ ಬೆಳೀತು, ಅವನ ಕತ್ತಿನೂ ಬೆಳೀತು, ಅವನ ಹಾರನೂ ಬೆಳೀತು, ಅವನ ಡಾಬು ಬೆಳೀತು, ಎಲ್ಲ ದೊಡ್ಡದಾಗೋಯ್ತು. ಅಪ್ಪನ ಮೂಳಿಯಳ. ಏನು ಹೇಳೋದು ಮಹಾರಾಯ, ಏನಂತ ಹೇಳಿ ನೀನು ಈ ಅವತಾರವನ್ನ ಸಾಲದು. ಎರಡು ಕಣ್ಣು ನೋಡೋದಿಕ್ಕೆ ಅಷ್ಟು ದೊಡ್ಡದಾಗಿ ಬೆಳೆದು ಬಿಟ್ಟಿದೆಯಾ. ನಿನ್ನ ತಲೆ ಎಲ್ಲೋ ಕಾಣಿಸ್ತಾನೆ ಇಲ್ಲ. ಅವನ ಕಾಲು ಬೆಳೀತಾ ಇರೋ ಹಾಗೆ ಬಲಿಚಕ್ರವರ್ತಿಯ ಮಂತ್ರಿ, ಯಾವ ಶರೀರ ನೀ ತೋರಿಸಿದ್ದು, ಯಾವ ಕಾಲ್ ನೀ ತೋರಿಸಿದ್ದು, ಇವಾಗ ಯಾವ ಕಾಲ್ನಲ್ಲಿ ಭೂಮಿ ನಡೀತಾ ಇದೆಯಾ, ಹಿಡ್ಕೊಂಡು ಅವ್ನ ಕಾಲು ಹಿಡ್ಕೊಂಡ್ಬಿಟ್ಟಂತೆ ಗಟ್ಟಿಯಾಗಿ ಹೊಡ್ಕೊಂಡೇ ಹೊಟ್ಟೋದ ಕಾಲು ಹೊತ್ಕೊಂಡು ಮೇಲಕ್ಕೆ ಬಲಿಚಕ್ರವರ್ತಿಯ ಮಂತ್ರಿ ಮೇಲೆ ಹೋಗ್ಬಿಟ್ಟ. ಅಲ್ಲಿಂದ ಬದಲದಂತೆ ವಿಷ್ಣು. ಅದು ಎಲ್ಲಿ ಹೋಯ್ತೋ ಗೊತ್ತೇ ಆಗಲಿಲ್ಲ. ಆ ಕಾಲ್ ಆ ಮನುಷ್ಯನೇ ಎಲ್ಲೋ ಬಿದ್ದು ಹೋಗ್ಬಿಟ್ಟ. ಆಹಾ, ಏನಪ್ಪ ನೀನು ಬೆಳೆದ ರೀತಿಯೋ, ನಿನ್ನನ್ನು ಬೆಳೆಸಿದ ರೀತಿಯೋ ನಾನು ಏನೋ ಅನುಭವಿಸ್ಲಿ, ಇಷ್ಟೊಂದು ಆಶ್ಚರ್ಯ ಕೊಟ್ಬಿಟ್ಟಿಯಲ್ಲ ಹಬ್ಬ ಅಂತಾರೆ ಎಲ್ಲರೂ. ನಿನ್ನ ಮಹಿಮೆಯನ್ನ ರಾಮನವತಾರನಾಗಿ, ಕೃಷ್ಣಾವತಾರವಾಗಿ, ತ್ರಿವಿಕ್ರಮ ಅವತಾರವಾಗಿ, ಅದು ಎಂತಹ ಅವತಾರ, ಬುದ್ಧಿವಂತಿಕೆ ಅವತಾರ. ಇನ್ನೆಲ್ಲ ಅವತಾರದಲ್ಲೂ ಕೂಡ ಜಗಳ, ಕದನ, ಯುದ್ಧ, ಬ್ಲಡ್ಡು, ರಕ್ತಪಾತ ಎಲ್ಲ ಇತ್ತು. ಆದರೆ ವಾಮನ ಅವತಾರದಲ್ಲಿ ನಿಂತ ಜಾಗದಲ್ಲೇ ಬೆಳೆದ. ಒಂದು ಹೆಜ್ಜೆನೂ ಅಳ್ಳಾಡಿಲ್ಲ. ಒಂದು ಹೆಜ್ಜೆ ಮೇಲೆ ಕಳಿಸ್ದ, ಒಂದು ಹೆಜ್ಜೆ ಭೂಲೋಕವನ್ನು ಅಳೆದು ಬಿಟ್ಟ. ನಿಂತ ಜಾಗದಲ್ಲೇ ಮಾಡ್ತಾ ಇದ್ದಾನೆ. ಅಷ್ಟು ಬುದ್ಧಿವಂತಿಕೆ ಅವತಾರ ತ್ರಿವಿಕ್ರಮ ಅವತಾರ, ವಾಮನ ಅವತಾರ. ಇನ್ನೆಲ್ಲ ಅವತಾರದಲ್ಲೂ ತಗೊಳ್ಳಿ. ನರಸಿಂಹ ಅವತಾರದಲ್ಲಿ ಹಿರಣ್ಯಕಶಿಪುವನ್ನು ಕೊಂದ, ಬ್ಲಡ್. ಇನ್ಯಾವ್ಯಾವ ತಗೊಳ್ಳಿ, ಅಲ್ಲಿ ಮತ್ಸ್ಯಾವತಾರದಲ್ಲಿ ಅವನು ಹೋದ. ಇನ್ನೊಂದು ಹಯಗ್ರೀವ ಅವತಾರದಲ್ಲಿ ಆ ರಾಕ್ಷಸನ ಕೊಂದ. ಎಲ್ಲರನ್ನೂ ಕೊಲ್ಲಬೇಕಾದ್ರೂ ಕೂಡ ಜಗಳ, ಸೃಷ್ಟಿ, ವೈರತ್ವ ಎಲ್ಲ ಇತ್ತು. ಆದರೆ ವಾಮನ ಅವತಾರದಲ್ಲಿ, ಕೃಷ್ಣಾವತಾರದಲ್ಲಿ ಇದರಲ್ಲಿ ಮಾತ್ರ ವಾಮನ ತ್ರಿವಿಕ್ರಮ ಅವತಾರ ಸಿಕ್ಕಾಪಟ್ಟೆ ಇಂಟೆಲಿಜೆಂಟ್ ಅವತಾರ. ಭಗವಂತ ಇರೋ ಬುದ್ಧಿನೆಲ್ಲ ಉಪಯೋಗಿಸಿ 1000 ವರ್ಷ ಕಾಲ ತಪಸ್ ಮಾಡಿ ಬಂದಿದ್ದ. ಅವನೇ ತಪಸ್ ಮಾಡ್ದ, ಇದು ಸಕ್ಸಸ್ ಆಗಬೇಕು ಅಂದರೆ ಇಲ್ಲೇ ಅವರು ಆಗಲ್ಲ ಅಂತ ಹೇಳ್ಬಿಟ್ಟು ಉತ್ಕೃಷ್ಟವಾದ, ಉತ್ತಮವಾದ ಅವತಾರ. ರಕ್ತದ ಇದಿಲ್ವ, ಯಾವುದೂ ಇಲ್ಲ, ಯಾರ ಮೇಲೂ ದ್ವೇಷವಿಲ್ಲ, ಸಿಟ್ಟಿಲ್ಲ, ಕೋಪ ಇಲ್ಲ, ಜಗಳ ಇಲ್ಲ, ಏನು ಇಲ್ಲದೆ ಇರುವಂತಹ ಉತ್ತಮವಾದ ಅವತಾರ. ಉತ್ತಮನ್. ಅದಕ್ಕೆ ತ್ರಿವಿಕ್ರಮ ಅವತಾರಕ್ಕೆ ಉತ್ತಮವಾದ ಅವತಾರ. ಅದಲ್ಲದೆ ಯಾರಿಗಾಗಿಯೋ ಬೇಡೋದಿಕ್ಕೆ ಬಂದ, ತನಗೋಸ್ಕರ ಅಂತೂ ಅಲ್ಲ. ಆ ಭೂಮಿ ಇನ್ಯಾರಿಗೋ ಕೊಡೋದಿಕ್ಕೆ, ಆ ದೇವರಾಜ್ಯವನ್ನು ಇಂದ್ರ ತಗೊಂಡು ಖುಷಿಯಾಗಿ ಹೊರಟೋದ. ಅವನ ಪಾಡ್ದವನು, ಅವನ ರಾಜ್ಯವನ್ನು ಅವನು ತಗೊಂಡು ಹೊರಟೋಗ್ಬಿಟ್ಟ. ಆದರೆ ಉಳಿದವನು ಇವನು ಮಾತ್ರ ಬಲಿಚಕ್ರವರ್ತಿ. ಇಂಥ ಜಾಗದಲ್ಲೇ ಬೆಳೆದ. ಒಂದು ಹೆಜ್ಜೆಯನ್ನು ಮುಂದೆ ಇಡಲಿಲ್ಲ, ಹಿಂದೆ ಇಡಲಿಲ್ಲ, ಸೋಲಿಲ್ಲ ಯಾರಿಗೂ. ಈ ರೀತಿ ಯಸ್ಯ ಪೃಥ್ವೀ ಶರೀರಂ ಯಸ್ಯ ಆಪಹ ಶರೀರಂ, ಎಲ್ಲ ನಾರಾಯಣನ ಆಕ್ಯುಪೈಡ್. ಪೂರ್ತಿ ಪ್ರಪಂಚ ಎಲ್ಲ ಆಕ್ಯುಪೈಡ್, ಎಲ್ಲವೂ ಭಗವಂತನ ಶರೀರ. ಉಪನಿಷತ್ ಕೂಡ ಅದೇ ಹೇಳಿ, ನಮ್ಮ ಆಳ್ವಾರಿಗೆ ಕೂಡ ಅದೇ ಹೇಳಿದ್ರು. ಈ ರೀತಿ ತಸ್ಯ ಉದಿತಿ ನಾಮ, ಆಗ ಅವನಿಗೆ ಉದಿತಿ ನಾಮ ಅಂತ ಒಂದು ಹೆಸರಿಟ್ಟು. ಒಟ್ಟಲ್ಲಿ ಎಲ್ಲರ ನೆಟ್ಟು ನಾರಾಯಣನೇ ನಮಕ್ಕೆ, ಅವನೇ ಸರ್ವಜ್ಞ. ಎಚ್ಚ ಕಿಂಚಿತ್ ಜಗತ್ ತಸ್ಮಿನ್ ದೃಶ್ಯತೆ ಶ್ರೂಯತೆ ಪಿವ ಅಂತರ್ಬಹಿಷ್ಯ ತತ್ಸರ್ವಂ ವ್ಯಾಪ್ಯ ನಾರಾಯಣ ಸ್ಥಿತಃ. ಅಂತರ್ಬಹಿಷ್ಯ ತತ್ಸರ್ವಂ. ಒಳಗಡೆ ನೋಡಿದ್ರು ಅರಮನೆ ಒಳಗಡೆ ಬಲಿ, ಅರಮನೆ ಒಳಗಡೆ ನೋಡಿದ್ರು ಬಲಿ. ಇಲ್ಲೇ ಇದ್ದಾನೆ ತ್ರಿವಿಕ್ರಮ ಅವತಾರ. ಆಕಾಶದ ಮೇಲೂ ಪ್ರಪಂಚದ ಮೇಲೆ ಎಲ್ಲ ಹೋದ್ರು, ಎಲ್ಲ ಕಡೆಯಲ್ಲೂ ವ್ಯಾಪಕ. ಪೂರ್ತಿ ನಾರಾಯಣ ಶಬ್ದ ವ್ಯಾಪಕ ಮಂತ್ರ ಆಯಿತು.
ವ್ಯಾಪಕ ಫುಲ್ಲ ಆಕಿಸ್ಬಿಟ್ಟಿದ್ದಾನೆ ಪ್ರಪಂಚದ ಪೂರ್ತಿ. ಅದಕ್ಕೆ ಜಗತ್ತಸ್ಮಿನ್ ದೃಶ್ಯತೆ ಶ್ರೂಯತೆ ಪಿವ ಅಂತರ್ಬಹಿಶ್ಚ ತತ್ ಸರ್ವಂ. ಒಳಗಡೆ ಹೊರಗಡೆ ಎಲ್ಲ. ಇನ್ನು ಒಳಗಡೆ ಏನ್ ನರಸಿಂಹಾವತಾರ ಬರುತ್ತೆ, ಅದೇ ನರಸಿಂಹಾವತಾರ ಒಳಗಡೆ ಇದು. ಇವನು ಪೂರ್ತಿ ಸರ್ವಜ್ಞ, ಪೂರ್ತಿ ಪ್ರಪಂಚವನ್ನೆಲ್ಲ. ಅಸ್ಯ ಉದಿತಿ ನಾಮ ನತೇ ರೂಪಂ ನಚ ಅಕಾರೋ ನಚ ಇದಾನಿ ನಚಾಶ್ರಯಂ. ಅಷ್ಟಲ್ಲಿ ಇಷ್ಟೆಲ್ಲ ಮಾಡಿಕೊಂಡು ವಿಭವಾವತಾರ ಇಂದ್ರನಿಗಾಯಿತು ಅಂತ ಹೇಳ್ತೀರಾ. ಬಲಿಯನ್ನು ಏನ್ ಮಾಡ್ದ ಹಾಗಾದ್ರೆ, ಬಲಿಯನ್ನ ತಳ್ಳಿದಾನೆ. ಬಲಿ ಇನ್ನೂ ಪಾತಾಳದಲ್ಲಿ ಕೂತಿದ್ದಾನೆ, ಅವನು ಚಿರಂಜೀವಿ. ಬಲಿ ಕೇಳ್ಕೊಂಡ, ನಾನಿರೋ ತನಕ ನನ್ನ ಮನೆಗೆ ನೀನು ವಾಚ್ಮೆನ್ ಆಗಿರ್ಬೇಕು. ನಾರಾಯಣ ವಾಚ್ಮೆನ್ ಆಗಿ ಇವತ್ತು ಕೂಡ ಬಲಿಯ ಅರಮನೆಯನ್ನ ಕಾಯ್ತಾ ಇದ್ದಾನೆ ಕೆಳಗಡೆ ಪಾತಾಳದಲ್ಲಿ. ಬಲಿಗೆ ನೆಕ್ಸ್ಟ್ ಪ್ಲೇಸು ಇಂದ್ರ. ಹನುಮಂತನಿಗೆ ಬ್ರಹ್ಮನ್ ಪ್ಲೇಸ್ ಕೊಟ್ಟ ನೆನ್ನೆ ಹಾಡಿನಲ್ಲಿ. ಇವತ್ತಿನ ಹಾಡಿನಲ್ಲಿ ಬಲಿಚಕ್ರವರ್ತಿಗೆ ಇಂದ್ರನ ಮುಂದಿನ ದೇವತೆಗಳ ರಾಜ ಬಲಿಚಕ್ರವರ್ತಿ ಬರ್ತಾನೆ ಇಂದ್ರನಾಗಿ. ನಾವೆಲ್ಲಿರ್ತೀವೋ ಗೊತ್ತಿಲ್ಲ, ಮಾಡ್ತೀವೋ ದೇವಲೋಕದಲ್ಲೇ ಇತ್ತು, ಭೂಲೋಕದಲ್ಲಿವೋ ಇತ್ತು ಗೊತ್ತಿಲ್ಲ. ಈ ಮನ್ವಂತರ ಮುಗಿದ ಮೇಲೆ, ಮನ್ವಂತರ ಮುಗಿಬೇಕು ಅವ್ರಿಗೆಲ್ಲ. ಒಟ್ಟಲ್ಲಿ ದೇವತೆಗಳು ಮನುಷ್ಯರು ಈ ನಮ್ಮ ಲೋಕವನ್ನು ತುಚ್ಛವಾಗಿ ಕಾಣ್ತಾರೆ. ದೇವಲೋಕದ ದೇವತೆಗಳು ಆಲ್ರೆಡಿ ಎತ್ತದಲ್ಲೇ ನಿಂತ್ಕೋತಾರೆ, ಕೆಳಕ್ಕೆ ಬರಲ್ಲ. ಆದರೆ ನಾರಾಯಣ ಮಾತ್ರ ಫುಲ್ಲ ಕೆಳಕ್ಕೆ ಬರ್ತಾನೆ. ರಾಮನು ಬಂದ, ಕೃಷ್ಣನು ಬಂದ. ಮನುಷ್ಯರು ಅನುಭವಿಸೋ ಥರ ಕಷ್ಟ ಸುಖಗಳನ್ನೆಲ್ಲ ಅನುಭವಿಸ್ಕೊಂಡು ಹೋದ್ರು. ಆದರೆ ಇದು ಮಾಡಿದ್ನಲ್ಲ, ಹೀಗೆ ಸರಿನಾ? ಬಲಿಗೆ ಒಂಥರ ಆಯಿತು, ಇಂದ್ರನಿಗೆ ಒಂಥರ ಆಯಿತು. ಇಲ್ಲ ಇಲ್ಲ, ಬಲಿಗೂ ಒಂದು ತರಹ ಉದ್ಧಾರ. ಅವನ ಉದ್ಧಾರ ಆಯಿತು. ಅವನಿಗೆ ಇಂದ್ರನ ಪ್ಲೇಸೇ ಕೊಟ್ಬಿಟ್ನಲ್ಲ, ಇನ್ನು ಅದಕ್ಕಿನ್ನೇನು ಜಾಗ? ಮುಂದಿನ ಮನ್ವಂತರದಲ್ಲಿ ನೀನೇ ಇಂದ್ರ, ಅದ್ರಿಗೂ ನಿನ್ನ ಪಾತಾಳದಲ್ಲಿ ಅರಮನೆ ಕಟ್ಟಿಕೊಟ್ಟು ಎಲ್ಲ ಸುಖ ಭೋಗಗಳನ್ನು ಕೊಟ್ಟು ತಾನೇ ಅವನ ಮನೆಗೆ ವಾಚ್ಮನ್ ಆಗಿ ನಿಂತಿರೋದು ಇಂದ್ರನಿಗೋಸ್ಕರ, ಯಾರಿಗೋಸ್ಕರನೋ? ಇಲ್ಲಿ ಉತ್ತಮರಲ್ಲಿ ಉತ್ತಮನಾದ ಭಗವಂತ. ಸೊ ನಾರಾಯಣ ಉತ್ತಮರಲ್ಲಿ ಉತ್ತಮ, ಎಲ್ಲದರಲ್ಲೂ ಬೆಸ್ಟ್ ಆಫ್ ಆಲ್ ಅಂತ ಹೇಳ್ತೀರಲ್ಲ, ಹಾಗೆ ಉತ್ತಮರಲ್ಲಿ ಉತ್ತಮ. ಬಲಿಯ ತಲೆಯನ್ನೇ ಅಲಂಕರಿಸಿತ್ತು ಅವನ ಕಾಲುಗಳು. ಅದಿಲ್ಲಿ ಹೇಳ್ತಾರೆ ನಮ್ಮ ಆಳವಂದ ಸ್ತೋತ್ರದಲ್ಲಿ, ಕದಾ ಪುನಃಶಂಕರ ತಾಂಗ ಕಲ್ಪ ಕದ್ಗಚಾರವಿಂದಂ ಕುಶವಜ್ರ ಲಾಂಛನಂ ತ್ರಿವಿಕ್ರಮ ತ್ವಚ್ಚರಣಾಂ ಭುಜದ್ವಯಂ ಮದೀಯ ಮೂರ್ಧಾನಮಲಂಕರಿಷ್ಯತಿ. ಹೇ ತ್ರಿವಿಕ್ರಮ, ನಿನ್ನ ಈ ಒಂದು ಸುಂದರವಾದ ಪಾದಗಳು ಏನು, ಅದು ಅಲ್ಲದೆ ಕದಾ ಪುನಃ ಶಂಕರಥ ಅಂಗ ಕಲ್ಪಕ ಧ್ವಜ ಅರವಿಂದ ಎಲ್ಲನೂ ಇದೆಯಲ್ಲ ನಿನ್ನ ಪಾದಗಳಲ್ಲಿ. ಆ ಪಾದಗಳನ್ನು ನನ್ನ ತಲೆಯ ಮೇಲೆ ಯಾವತ್ತಿರ್ತೀಯೋ ಅಂತ ಬಿಡು ಅಂತ ಹೇಳಿ ಅವರೆಲ್ಲ ಆರಾಧನೆ ಮೂರ್ಛೆ ಹೋಗ್ತಾ ಇದ್ರು. ಈ ಒಂದು ಅವತಾರವನ್ನ ಬೇಕಾಯ್ತು. ಒಟ್ಟಲ್ಲಿ ಇಂಥವನನ್ನ ಆಡಿಪಾಡಿ ಓಂಗಿ ಉಲಹಣೆಂದ ಉತ್ತಮನ್ ಆಡಿಪಾಡಿ, ಇಂತಹ ಉತ್ತಮನನ್ನ ಆಡಬೇಕು, ಹಾಡಬೇಕು. ಒಟ್ಟಲ್ಲಿ ನಾರಾಯಣ ನಾಮಸ್ಮರಣದ ಮಹಿಮೆ ಇಂದಿನ ಪದ್ಯದಲ್ಲೂ ಆಡಿಪಾಡಿ ಅದರಲ್ಲೂ ಇತ್ತು. ವರಹವಿಂಗೆ ವಾಮನ ನಂಬಿ ಅಂತ ಅವ್ರನ್ನ ಕರೆದ್ರು. ಈ ರೀತಿ ಕೇಶವ ಪುರುಷೋತ್ತಮ ಪಾತೇಯಂ ಪುಂಡರೀಕಾಕ್ಷ ನಾಮ ಸಂಕೀರ್ತನಾಮೃತಂ, ಅವನ ಹಾಡನ್ನ ಪೇರ್ಪಾಡಿ, ಅದೇ ನಮಗೆ ಪಾಥೇಯಂ ಅಂದರೆ ನಮಗೆ ಹೋಗುವ ದಾರಿಯಲ್ಲಿ ಮುಕ್ತಿ. ಆದ್ದರಿಂದ ಅವನ ಹಾಡನ್ನು ಹಾಡೋಣ, ಬಾ ತಾಯಿ ಎದ್ದು ಬಾ ಅಂತ ಮೂರನೇ ಸ್ನೇಹಿತರೆ ಮೂರನೇ ಮನೆಗೆ ಬಂದು ಅವ್ರನ್ನ ಕರೀತಾ ಇದ್ದಾಳೆ. ಒಟ್ಟಿನಲ್ಲಿ ಹರೇ ನೈವ ಹರೇ ನಾಮೈವ ಮಮ ಜೀವನಂ, ಹರಿಯ ಹೆಸರೇ ನಮಗೆ ಬಂದಿರೋದು. ರಾಮನಾಮ ಬರು ಕಠೋರ, ಅದು ಸುಮತಿ ಬಂದ ವಾಲ್ಮೀಕಿ ಜಗ್ಮನೆ ವಾಲ್ಮೀಕಿ ಆದ. ರಾಮನಾಮವನ್ನು ಉಲ್ಟಾ ಹೇಳಿ ಹೇಳಿ ವಾಲ್ಮೀಕಿ ಆದ. ಅಷ್ಟಲ್ಲಿ ಇದೆಲ್ಲ ಮಾಡಿಕೊಂಡು ಹೇಗೆ ನಾಮಂ ಪೇರ್ಪಾಡಿ, ಅವನ ಹಾಡನ್ನು ಅವನ ಹೆಸರನ್ನು ಕರೆದರೆ ಸಾಕು. ಹೇ ಕೃಷ್ಣ ದ್ವಾರಕ ವಾಸೆನ್ನೆ ಗೋವಿಂದ ಪುಂಡರೀಕಾಕ್ಷ ರಕ್ಷಮಾಂ ಶರಣಾಗತಂ. ಯಾವುದೋ ಒಂದು ಸಭೆಯಲ್ಲಿ ಎಲ್ಲೋ ಇದ್ದವಳು ದ್ರೌಪದಿ, ಹೇ ಕೃಷ್ಣ ಗೋವಿಂದ ಎಲ್ಲಿದೆಯಾ ಓಡ್ಬಾರೋ, ತಕ್ಷಣ ಓಡ್ ಬಂದಲ್ಲ, ಕಾಪಾಡಿದ್ನಲ್ಲ, ನಿನ್ನ ನಾಮವೇ ಕಾಯಿತು. ಅಲ್ಲೇ ಪತಿಗಳ ಇವರಿದ್ದರೇನು ಸತಿಯ ಮಾನವ ಕಾಯಿದರೆ ಪತಿ ನೀನೇ ಕೃಷ್ಣ ಎಂದು ಸತಿಯ ಮಾನವ ಕಾಯ್ದೆಯೋ ನೀನೇ ಅನಾಥ ಬಂಧು. ಬರೀ ಅವನ ನಾಮವೇ ಸಾಕು. ಆ ನಾಮವನ್ನೇ ಕಾಯ್ದೆ ಹಾಕೋ ನಾಮಗಳು ನಂಪಾವೈಕು. ನಮ್ಮ ಈ ವ್ರತಕ್ಕೆ ಆ ನಾಮವೇ ಸಾಕು ನಮಗೆ. ಅದನ್ನು ಇಟ್ಕೊಂಡು ಮುಂದಕ್ಕೆ ಹೋಗೋಣ. ಛಾತಿ ನೀರಾಡಿನಾಳ್, ಎಲ್ಲವನ್ನೂ ಕೆಲಸವನ್ನು ಸ್ನಾನದಿಂದ ಆರಂಭಿಸಬೇಕು. ಎಲ್ಲರೂ ಹೇಳಿ ಬೇಗ ಹೋಗೋಣ. ಇಲ್ಲೊಂದು ಇಂಪಾರ್ಟೆಂಟ್ ಹೇಳಬೇಕು, ಯಾವುದು ಅಂದರೆ ಸ್ನಾನಂ ಸಪ್ತವಿಧಂ ಪ್ರೋಕ್ತಂ, 7 ತರಹ ಸ್ನಾನವಂತೆ. ಆ 7 ತರಹ ಸ್ನಾನದಲ್ಲಿ ಒಂದಾದರೂ ಮಾಡಿರಲೇಬೇಕು, ದಿಸಾಗಲೂ ಸ್ನಾನ ಮಾಡಲೇಬೇಕು. ಬೋಧಾಯನರು ಅವರು ಪುಸ್ತಕ ಹೇಳ್ತಾರೆ, ಆಪೋವಿಷ್ಟ ಮಯೋಭುವಕ ಮಂತ್ರಕೃತ ಮಂತ್ರ ಸ್ನಾನ, ಯಜ್ಞ ಭಸ್ಮದಿಂದ ಸ್ನಾನ. ಯಜ್ಞ ನಾವು ಯಾಗ ಮಾಡ್ತಾ ಇದ್ದೀವಿ, ಯಜ್ಞ ಮಾಡ್ತಾ ಇದ್ದೀವಿ ಅಂತ ಅಲ್ಲಿ ಹೋಗ್ತೀರಾ, ಯಪ್ಪ ಧೂಳು
ವಾಸನೆ ಬೇರೆ, ಇಷ್ಟೊಂದು ಹೊಗೆ ಇಲ್ಲಿ ಆಗ್ತದೆ, ಎಲ್ಲ ಹೋಗಿ ಆಮೇಲೆ ಬರೋಣ ಅಂತ ಹೇಳ್ಬಿಟ್ಟು ಎಲ್ಲ ದೂರ ಹೋಗಿ ನಿಂತ್ಕೋತಾರೆ. ಆದರೆ ಯಜ್ಞದ ಹೊಗೆ, ಆ ಹದಿಸ್ಸಿನ ಹೊಗೆ ಪ್ಯೂರ್ ತುಪ್ಪದಿಂದ ಸಿಗೋದು, ಅದು ಆಯಸ್ಸು ವೃದ್ಧಿ. ಅದನ್ನ ಗಮನಿಸಿದರೆ ಅದನ್ನ ನಾವು ತೆಗೆದುಕೊಂಡ್ರೆ 100 ವರ್ಷ ಬಾಳ್ತಾರಂತ. ಆ ಧೂಪವನ್ನು ಬರುತ್ತಲ್ಲ ಭಸ್ಮವನ್ನ ಹಚ್ಕೊಳ್ತೇವೆ, ರಕ್ಷೆ ಅಂತ ಕೊಡ್ತಾರೆ. ಆಮೇಲೆ ಅದನ್ನ ಹಚ್ಕೊಳ್ಳೋದ್ರಿಂದ ಅಲ್ಲಿ ನಿಂತುಕೊಂಡು ಆ ಒಂದು ವಾಸನೆಯನ್ನು ಹಿಡಿಯೋದ್ರಿಂದ ಅದು ಕೂಡ ಆ ಯಜ್ಞಭೂಮಿಯಿಂದ ಎದ್ದು ಓಡ್ ಹೋಗಬಾರ್ದು, ಅಲ್ಲೇ ಕೂತ್ಕೋಬೇಕು. ಅದು ಯಜ್ಞಭೂಮಿಯ ಸ್ನಾನ. ಇನ್ನೊಂದು ಗೋಧೂಳಿ, ಅದು ನಮಗಂತೂ ಬೆಂಗಳೂರಿನಲ್ಲಿ ಸಿಕ್ಕಲ್ಲ. ಗೋಧೂಳಿಯ ಸ್ನಾನ ಸಾಯಂಕಾಲದೊತ್ತು ಹಳ್ಳಿಗಳಲ್ಲಿ ನೋಡಿದ್ರೆ ಹಸುಗಳೆಲ್ಲ ದಬ 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 ಅಂತ ಓಡ್ ಬರ್ತಿರುತ್ತೆ, ಫುಲ್ಲ ಮೇಲೆ ಧೂಳೆದ್ದಿರುತ್ತೆ. ಆ ಧೂಳಿನ ಸ್ನಾನವಂತೆ. ಅದರಲ್ಲಿ ಪಾರ್ಥಿವ ಸ್ನಾನ, ಮಣ್ಣಿನ ಸ್ನಾನ, ತುಳಸಿ ಮಣ್ಣು. ಮತ್ತೆ ದಿವಸ ಸ್ನಾನಕ್ಕೆ ಹೋಗ್ಬೇಕಾದ್ರೆ ಇಷ್ಟು ಮಣ್ಣು ತೊಗೊಂಡು ಹೋಗೋರು ಸ್ನಾನಕ್ಕೆ, ತುಳಸಿ ಮಣ್ಣು ತೊಗೊಂಡು ಹೋಗೋರು, ಇಷ್ಟಿಷ್ಟು ಮಣ್ಣು, ಆ ಮಣ್ಣು ಹಾಕೊಂಡು ಸ್ನಾನ ಮಾಡ್ಕೊಳ್ಳೋರು. ಹಾಗೇನೆ ಆಗ್ನೇಯ ಯಜ್ಞ ಭಸ್ಮದ ಸ್ನಾನ ಆಯಿತು. ವಾಯವ್ಯಂ ಗೋಧೂಳಿ ಸ್ನಾನ. ಹಾಗೆ ಆಸ್ತಪ ವರ್ಷೇಣ ವರ್ಷಬಿಹಿ, ಆತಪ ವರ್ಷೇಣ ಮಳೆಯ ಸ್ನಾನ. ನಮಗೆ ಇಷ್ಟು 9 ತಿಂಗಳು ಬಿಸಿಲಕ್ಕಾದ್ಮೇಲೆ ಸಮ್ಮರಲ್ಲಿ ಮೊದಲನೇ ದಿವಸ ಬರುತ್ತಲ್ಲ, ಆ ಮಳೆಯಲ್ಲಿ ನೆನೆದರೆ ಪೂರ್ತಿ ವರ್ಷ ನಿಮಗೆ ನೆಗಡಿ ಕೆಮ್ಮು ಇಲ್ಲದೆ ಇರಬಹುದು ಅಂತ ಹೇಳ್ತಾರೆ. ನಾ ಏನೋ ನೆನೀತೀನಿ, ಇನ್ಮೇಲಿಂದ ನೀವು ಮಾಡ್ಕೊಳ್ಳಿ. ಮೊದಲೇ ಬಾರಿ ಬರಬೇಕಾದ್ರೆ ಮಾಡಿ ಮೇಲೆ ಹೋಗಿ ನಿಂತು ಬಿಡ್ತೀನಿ ತಾಸಿನಲ್ಲಿ, ಚೆನ್ನಾಗಿ ನೆಂದುಬಿಟ್ಟು ಬರ್ತೀನಿ. ಕಮ್ಮಿ, ಅದು ಹೇಳೋದು ನಿಜ. ನೆಗಡಿ ಕೆಮ್ಮು ಕಮ್ಮಿನೇ, ತುಂಬ ಅವ್ರಿಗೆ ಬರೋದಿಲ್ಲ. ಹಾಗೆ ಅಷ್ಟು ಕಮ್ಮಿ ಇರುತ್ತೆ. ಹಾಗೆ ಅದು ಆತಪ ವರ್ಷೇನ ಸೂರ್ಯ ಸ್ನಾನ, ಸನ್ ಬಾತ್. ಸನ್ ಬಾತ್ ಎಷ್ಟಪ್ಪ ಅಂತಂದ್ರೆ ಸಾಮಾನ್ಯವಾಗಿ ವೆಸ್ಟರ್ನ್ಗೆ ಜಾಸ್ತಿ ಇದು. ಅಲ್ಲಿ ನೀರಲ್ಲಿ ಹೊರಡೋದು, ನೀರಲ್ಲಿ ಅದ್ದೋದು, ಮರಳಲ್ಲಿ ಹೊರಡೋದು, ಅದು ಸನ್ ಬಾತ್. ಚೆನ್ನಾಗಿ ಮೈ ಕಾಯಿಸ್ತಾರೆ. ಮೊದಲೇ ಬೆಳಿ ಕೆಂಪು ಇನ್ನಷ್ಟು ಕೆಂಪಗಾಗಿ ಸುಟ್ಟೋಗಿರುತ್ತೆ. ಬರ್ಡ್ ಮಾರ್ಕ್, ಸನ್ ಬರ್ಡ್ ಮಾರ್ಕ್ ಅಂತ ತೋರಿಸ್ತಾರೆ. ಅದು ಬೇರೆ. ಸನ್ ಬರ್ಡ್ ಮಾರ್ಕ್ ಹೇಳ್ಕೊಳ್ಳೋಕೆ ಹೆಮ್ಮೆ ಅವ್ರಿಗೆಲ್ಲ. ಫಾರಿನಲ್ಲಿ ಇರೋರಿಗೆ ಸನ್ ಬರ್ಡ್ ಮಾರ್ಕ್ ಅಂತ ಹೇಳ್ಕೊಳ್ಳೋಕ್ಕೆ ಬೀಚ್ನಲ್ಲಿ ಸ್ನಾನ ಮಾಡೋದು, ಆ ಬರ್ಡ್ ಮಾರ್ಕ್ ತೋರಿಸ್ಕೊಳ್ಳೋಕ್ಕೆ ಅದೊಂದು ಸ್ನಾನ. ಹಾಗೇನೆ ವಾರಣಾಸ್ಯ ದಿವ್ಯ ನದಿಗಳ ಸ್ನಾನ. ದಿವ್ಯ ನದಿಗಳಿಗೆ ಬರೀ ಇಂಡಿಯಾದಲ್ಲಿ ಮಾತ್ರ ಸಿಕ್ಕೋದು, ಇನ್ನೆಲ್ಲೂ ಸಿಕ್ಕಲ್ಲ. ಗಂಗಾ ನದಿ, ಕಾವೇರಿ ನದಿ ಸ್ವಲ್ಪ ಎಲ್ರಿಗೂ ಗೊತ್ತಿರೋದು, ಅದನ್ನು ಮಾಡ್ಕೊಳ್ಳೋದು. ಒಟ್ಟಿನಲ್ಲಿ ಈ 2 ಸ್ನಾನ. ಹೀಗೆ ಮೊದಲು ಮಾನಸಂ ವಿಷ್ಣು ಸ್ನಾನಂ, ವಿಷ್ಣು ಚಿಂತನಂ, ಮನಸ್ಸಿನಿಂದ ವಿಷ್ಣು ಚಿಂತನೆಯನ್ನು ದೇವರನ್ನ ಚಿಂತನೆ ಮಾಡ್ಕೊಂಡು ಸ್ನಾನ ಮಾಡೋದು, ಅದು ಪರಮ ಪವಿತ್ರವಾದ ಸ್ನಾನ. ಈ ರೀತಿ 7 ಸ್ನಾನಗಳು ಯಾವ ಕಷ್ಟವೂ ಇಲ್ಲದೆ, ಎಲ್ಲೂ ಏನು ಖರ್ಚು ಮಾಡದೆ ನಾವು ನಿಂತಿರೋ ಜಾಗದಲ್ಲಿ ಮನೆಯಲ್ಲಿ ಸಿಕ್ಕೋದಂತಹ ಒಂದು ಸ್ನಾನ ಮಣ್ಣಿನ ಸ್ನಾನ. ಒಟ್ಟಿನಲ್ಲಿ ಈಗೆಲ್ಲ ಬಟ್ಟಲಿ ತೀಂಗಿಂಡಿ ನಾಡೆಲ್ಲ ತಿಂಗಳು ಮುಮ್ಮಾರಿಪೈದು. ತಿಂಗಳಲ್ಲಿ 3 ಮಳೆ ಬರಬೇಕಂತೆ. ಹೇಗೆ 3 ಮಳೆ ಬರಬೇಕು ಅಂದರೆ, ಲೋಕದಲ್ಲಿ ಇನ್ನೂ ಸ್ವಲ್ಪ ಬ್ರಾಹ್ಮಣರು ವೇದನಿಷ್ಠರು ಇರೋದ್ರಿಂದ, ಸ್ವಲ್ಪ ಪೂಜೆ ಪುನಸ್ಕಾರ ನಡೀತಾ ಇರೋದ್ರಿಂದ 1 ಮಳೆ ಬರುತ್ತಂತೆ. ಇನ್ನೊಂದು ಸ್ತ್ರೀಯರು ಪತಿವ್ರತೆಯರಾಗಿರೋದು, ಇನ್ನು ಅಲ್ಲಲ್ಲಿ ಪತಿವ್ರತೆಯರು ಉಳಿದಿರೋದ್ರಿಂದ ಇನ್ನೊಂದು ಮಳೆ ಬರುತ್ತೆ. ಒಳ್ಳೆಯ ರಾಜ ಇಲ್ಲ, ಅದಕ್ಕೆ ಇನ್ನೊಂದು ಮಳೆ ಇಲ್ಲ. ನಮಗೆ 2ನೇ ಮಳೆ ಸದ್ಯಕ್ಕೆ ಬರ್ತಾ ಇದೆ, ಅದು ಯಾವಾಗ ಹೋಗುತ್ತೋ ಗೊತ್ತಿಲ್ಲ. ಒಟ್ಟಲ್ಲಿ ತಿಂಗಳಲ್ಲಿ 3 ದಿನ ಒಳ್ಳೆಯ ಮಳೆ ಬರಬೇಕು. ಅಂದರೆ 9 ದಿನ ಒಳ್ಳೆ ಬಿಸಿಲು, 10ನೇ ದಿನ ಸ್ನಾನ. ಆ ಸ್ನಾನ ಎಲ್ರಿಗೂ ಕೂಡ ಮಂಗಳವಾದ ಸ್ನಾನ. 10ನೇ ದಿನ ಭೂದೇವಿಗೆ ಅಭ್ಯಂಜನ ಸ್ನಾನ ಮಾಡಿಸ್ದಂಗೆ ಅಂತ ಹೇಳ್ತಾರೆ. ಒಟ್ಟಲ್ಲಿ ವೇದವಿದ್ದರು ಪತಿವ್ರತೆಯರು ಒಳ್ಳೆಯ ರಾಜರು ನಾಡಿನಲ್ಲಿ ಇರೋ ತನಕ 3 ಮಳೆಗೆ ಬಂದು ರಾಜ್ಯ ಸುಭಿಕ್ಷವಾಗಿರುತ್ತೆ. ಇದನ್ನು ಕೇಳ್ಕೊತಾ ಇದ್ದಾಳೆ. ತಿಂಗೆಂದ್ರೆ ನಾಡೆಲ್ಲ ತಿಂಗಳು ಮುಮ್ಮಾರಿಪೈದು. ನೀನು ತಿಂಗಳಲ್ಲಿ ನಮಗೆ 3 ಸಾರಿ ಮಳೆಯನ್ನು ಕೊಟ್ಟು ನಮಗೆ ರಾಜ್ಯವನ್ನು ಸುಭಿಕ್ಷವಾಗಿಡು. ಸುಭಿಕ್ಷವಾಗಿಟ್ಟರೆ ಅವಾಗ ಬೇಕಾದಷ್ಟು ಪೈರುಗಳು ಓಂಗಿ ಅಂತ ಹೇಳಿ ಮೇಲಿನ ತನಕ ಬೆಳ್ಕೊಂಡು ಬರುತ್ತೆ. ಪೈರುಗಳು ಬೇಕಾದಷ್ಟು ಸಸ್ಯ ಸಮೃದ್ಧಿ, ಆವಾಗ ನಾವೆಲ್ಲ ಐಶ್ವರ್ಯವಂತರಾಗ್ತೀವಿ, ಆವಾಗ ನಮ್ಮ ವ್ರತ ಸರಿಯಾಗಿ ನೆರವೇರುತ್ತೆ ಅಂತ ಹೇಳಿಬಿಟ್ಟು ಕೇಳ್ಕೊತಾ ಇದ್ದಾಳೆ ಗೋದಾದೇವಿ ಇವನ ಹತ್ರ. ಈ ರೀತಿ ಭಗವಂತನಿಗೆ ಈ ವಾಮನ ತ್ರಿವಿಕ್ರಮ ಅವತಾರವನ್ನು ನಡೆಸಿ ಐಶ್ವರ್ಯ ಪ್ರಾರ್ಥನೆ ಮಾಡ್ತಾ ಇದ್ದಾಳೆ. ತಿಂಗಳು ಮುಮ್ಮಾರಿಪೈದು ಓಂಗು ಫೆರಂಶನ್ನ ಲೂಡು ಕೈಲುಗಳ. ಅಲ್ಲಿ ಅವಾಗ ಬೆಳೀತಾ ಇದ್ದಂತಹ ಭತ್ತದ ಗದ್ದೆಯಲ್ಲಿ ಮೀನುಗಳು ಓಡಾಡ್ತಾ ಇದ್ದಂತೆ, ಕನ್ನೈದೆಲೆ ಅರಳ್ತಾ ಇದ್ದಂತೆ. ಹಾಗೆ ತಾವರೆಗಳು, ಕನ್ನೈದೆಲೆಗಳು, ದುಂಬಿ ಕೈಲುಗಳ ಓಂಗು ಫೆರಂಶನ್ನಲ್ಲೂಡು ಕೈಲುಗಳ ದುಂಬಿಗಳು ಓಡಾಡ್ತಾ ಇದ್ದಂತೆ. ಅಂತಹ ಸುಂದರವಾದ ಒಂದು ಪೈರು, ಅದನ್ನು ಪಟ್ಟಲ್ಲಿ ಪೂಂಗುಗಳ ಓದಿ ಪೊರಿಗೊಂಡು ಕಂಡುಪಡಪ್ಪ. ಎಂತಹ ಸಸ್ಯ ಸಂಪತ್ತು ಅಂದರೆ, ಗದ್ದೆಯ ಮಧ್ಯದಲ್ಲಿ ತಾವರೆ, ಆ ತಾವರೆಯ ಮಧ್ಯದಲ್ಲಿ ದುಂಬಿ,
ಅದು ಬಹಳ ಸುಂದರವಾದ ದೃಶ್ಯ. ಅದು ಪಿಂಕ್ ಕಲರ್ ತಾವರೆ, ಮಧ್ಯದಲ್ಲಿ ಕಪ್ಪು ದುಂಬಿ ಇದ್ರೆ ತುಂಬಾ ಚೆನ್ನಾಗಿ ಕಾಣಿಸುತ್ತೆ. ನಾವೇನೋ ಸ್ವಲ್ಪ ನೋಡಿದೀವಿ ಅಲ್ಲಲ್ಲಿ, ಎಲ್ರಿಗೂ ನೋಡೋಕೆ ಸಿಕ್ಕೋದಿಲ್ಲ. ಅದ್ರ ಹತ್ರ ಹೋದ್ರೆ ಸಾಕು, ಅಷ್ಟು ಚೆನ್ನಾಗಿರುತ್ತೆ ನೋಡೋಕ್ಕೆ. ಅಂತಹ ಒಂದು ದುಂಬಿ ಇರಬೇಕು. ಹಾಗಿತ್ತು ಅವರಿಗೆಲ್ಲ ಭತ್ತದ ಪೈರು ಆ ರೀತಿ ಬರ್ತಾ ಇತ್ತು. ತಿಂಗಳು ಮುಮ್ಮಾರಿ ಪೈರು, 3 ಸರಿ ಮಳೆ ಬರಬೇಕು, ಹೇ ಪರ್ಜನೆ, 3 ಮಳೆ ಬರಬೇಕು. ಈ ರೀತಿ ಒಂದು ಸಸ್ಯ ಸಮೃದ್ಧಿ ಇರಬೇಕು. ಅಂತಹ ಸಸ್ಯ ಸಂಪತ್ತು ಆ ಗದ್ದೆಯ ಮಧ್ಯದಲ್ಲಿ ತಾವರೆಗಳು ಅದೆಲ್ಲ ಇರಬೇಕು. ಮೀನುಗಳು ಈಜಾಡ್ತಾ ಇರಬೇಕು. ಅಂತಹ ಸಸ್ಯ ಸಂಪತ್ತು ಈಗಿರ್ಬೇಕಾದ್ರೆ ತೇಂಗಾದೆ ಕುಕ್ಕೆರಂದು ಶೀರ್ಷ ಮುಲೈ ಪಶ್ಚಿಮಾಂಗ. ಅವಾಗ ಶಬ್ದ ಮಾಡದೆ ಗೋಪಿಕರೆಲ್ಲರೂ, ಕೃಷ್ಣ ಅವರೆಲ್ಲರೂ ಕೂಡ ಹಸುವಿನ ಹತ್ರ ಹೋದ್ರೆ ಸಾಕು, ಅವರಿಟ್ಟು ಕೊಡಗಳೆಲ್ಲ ಹಾಲಿನಿಂದ ತುಂಬಿ ಹೋಗ್ತಾ ಇತ್ತಂತೆ. ಹೇಳದೆ ಸಾಕಷ್ಟೇ. ಶೀತ ಮುಲೈ ಪಶ್ಚಿಮಾಂಗ ಕುಡಂದಿರೈಕು ಬೆಳ್ಳೆಲ್ ಪೆರುಂ ಪಶುಗಳು. ಕ್ಲಾಸ್ ಆಗಿರುವಂತಹ ಬಿಳಿಯ ಹಸುಗಳು ನಮಗೆ ಕೊಡುವಂತಹ ಈ ಪೆರುಂ ಪಶುಗಳು, ಇದನ್ನು ಕೊಟ್ಟು ಇರುವಂತಹ. ಅದರಲ್ಲೇ ಕೃಷ್ಣ ವಿಶ್ವೇಶ್ವರಾಂಶೇನ ನಂದ ಗೋಪಮುದ್ದೇಶಿ ಧೃತವತ್ಯ ಸ್ವತೋತ್ಯ. ಎಣ್ಣೆ ಒಂದು ಬಂದಿತ್ತು, ಹಾಗೇನೆ 1 ಲೀಟರ್ ಹಾಲು, ಅದಕ್ಕೆ 1 ಲೀಟರ್ ಮೊಸರು. 1 ಲೀಟರ್ ಹಾಲು ಕಾಸಿದ್ರೆ 1 ಲೀಟರ್ ಹಾಕಿದ್ರೆ 1 ಲೀಟರ್ ಹಾಲು ಬಂದು 1 ಲೀಟರ್ ಮೊಸರು, 1 ಲೀಟರ್ ಎಣ್ಣೆ, 1 ಲೀಟರ್ ತುಪ್ಪ. ಒಂದಿಷ್ಟು ಕಮ್ಮಿ ಆಗ್ತಾ ಇರಲಿಲ್ಲ ನನಗೆ ಆ ಕಾಲದಲ್ಲಿ. ಹಾಗಿತ್ತು ಸಸ್ಯ ಸಂಪತ್ತು. ಅದೇ ಪಶು ಸಂಪತ್ತು ಅಂದರೆ ಆ ರೀತಿ. ಅಷ್ಟು ಗಟ್ಟಿ ಹಾಲು, ಇಷ್ಟು ನೀರು ಇರ್ತಿರ್ಲಿಲ್ಲ ಅದರಲ್ಲಿ. ಎಲ್ಲ ಹಾಲು ಪೂರ್ತಿ ಬೆಣ್ಣೆಯಾಗಿ ತುಪ್ಪ ಆಗಿ ಬರ್ತಾ ಇತ್ತು. ಗೋಪಿಗಳೆಲ್ಲರೂ ಕೂಡ ಅದಕ್ಕೆ ಕೃಷ್ಣ ಹಾಗೆ ಬೆಣ್ಣೆ ಮುಗ್ತಾ ಇದ್ದೀವಿ. ಎಲ್ಲ ಮಕ್ಕಳು ಹಾಗೆ ಬೆಣ್ಣೆ ತಿಂತಾ ಇದ್ದೀವಿ. ಒಟ್ಟಿನಲ್ಲಿ ಎಲ್ಲರೂ ಕೂಡ ಹೀಗೆ ತಿನ್ನೋದು ಸಾಧುತ್ವ. ಈ ಬೆಣ್ಣೆ ತಿನ್ನೋದ್ರಿಂದ ಸಾಧುತ್ವ. ಸತ್ಪುರುಷರ ಸನಾತನ ಬುದ್ಧಿ. ಘೃತೇನ ವರ್ಧತೆ ಬುದ್ಧಿ. ಈಗಲೂ ಹೇಳ್ತಾರೆ, ತುಪ್ಪ ತಿಂದಷ್ಟು ಬುದ್ಧಿ ಜಾಸ್ತಿ ಮಕ್ಕಳಲ್ಲಿ. ಚೆನ್ನಾಗಿ ತುಪ್ಪ ತಿನ್ನಬೇಕು, ಒಳ್ಳೆಯ ತುಪ್ಪ. ಆ ತುಪ್ಪ ತಿಂದಷ್ಟು ಬುದ್ಧಿ ಜಾಸ್ತಿ. ಒಳ್ಳೆಯ ಪೆರುಂ ಪಶುಗಳು, ಇಂತಹ ಒಳ್ಳೆಯ ಹಸುಗಳು ಇಷ್ಟೆಲ್ಲ ನಮಗೆ ಕೊಡ್ತಾ ಇದ್ದಿದ್ದು. ನೀಂಗಾಡೆ ಶೆಲ್ವಂ ನೆರೆಯಿಂದು, ನಾಶವಾಗದೇ ಇರುವಂತಹ ಐಶ್ವರ್ಯ ನಮಗೆ ಕೊಡುತ್ತೆ. ಆವಾಗ ಈ ತ್ರಿವಿಕ್ರಮ ಬಂದರೆ, ವಾಮನ ಬಂದರೆ, ನಾಶವಾಗದೇ ಇರುವಂತಹ ಐಶ್ವರ್ಯ ಸಿಕ್ಕಿ ನಮ್ಮ ವ್ರತವೆಲ್ಲ ಪೂರ್ಣವಾಗಿ ನೆರವೇರುತ್ತೆ ಅಂತ ಹೇಳಿಬಿಟ್ಟು ಈ ಹಾಡನ್ನು 3ನೇ ಹಾಡಿನಲ್ಲಿ ಈ ರೀತಿ ಈ 3 ಹೆಜ್ಜೆಗಳನ್ನು ಬೇರೆ ತರಹ ಆಧ್ಯಾತ್ಮಿಕವಾಗಿ ತಗೋತಾರೆ. ಅಷ್ಟಾಕ್ಷರಿ ಮಂತ್ರ ಅಂತ ಹೇಳ್ತಾರೆ, ಮಂತ್ರದ ಮಂತ್ರ. ಹಾಗೆ ಓಂಕಾರದ 3 ಅಕ್ಷರಗಳು. ಗುರುಗಳಿಗೆ 3 ತರಹ. ಭಕ್ತಲ್ಲಿ ಈ ರೀತಿ ಅನೇಕ ಅರ್ಥಗಳು. ಉತ್ತಮನ್, ಅಧಮನ್, ಅಧಮರಲ್ಲಿ ಅಧಮನ್, ಎಲ್ಲ ಅದಕ್ಕೆ ಉದಾಹರಣೆಗಳು ಇದೆ. ಅದನ್ನೆಲ್ಲ ಹೇಳೋದಕ್ಕೆ ಇಲ್ಲಿ ಟೈಮ್ ಆಗಲ್ಲ. ಅದೆಲ್ಲ 2 ಗಂಟೆ ಉಪನ್ಯಾಸದಲ್ಲಿ, ಒಂದು ಹಾಡಿಗೆ 2.5 ಗಂಟೆ ಕಾಲ ಉಪನ್ಯಾಸ. ನಮ್ಮ ತಂದೆ ನೋಟ್ಸ್ ಅದರಲ್ಲಿ ಎಲ್ಲ ಸಿಗುತ್ತೆ. ತುಂಬ ವಿಷಯಗಳು ಸಿಗುತ್ತೆ ಇದರಲ್ಲಿ. ತುಂಬ ಶಾರ್ಟ್, ಎಲ್ಲ ಕಟ್ಬಿಟ್ಟು ಹೊರಟೋಗ್ತಾ ಇದ್ದೀನಿ. ಒಟ್ಟಿನಲ್ಲಿ ಈ ರೀತಿ 3 ಅಂದರೆ ತತ್ವತ್ರಯ, ರಹಸ್ಯತ್ರಯ, ಶಲ್ಪತ್ರಯ. ಸಂಸ್ಕೃತ ವೇದಾಂತ, ತಮಿಳು ವೇದಾಂತ, ಇತಿಹಾಸ ಪುರಾಣಗಳು. ಅದು ಅಲ್ಲದೆ ಗಂಡಮೂಲ ಉಪದೇಶ ಒಂದು, ಮಂತ್ರೋಪದೇಶ ಒಂದು, ಪುರಾಣಗಳ ಉಪದೇಶ ಒಂದು. ಮತ್ಸ್ಯ ಸಮೃದ್ಧಿ. ದನಗಳನ್ನು, ದೇವರನ್ನು ಬಿಟ್ಟಿಲ್ಲದೆ ಇರುವಂತಹ ಭಕ್ತರು, ದನಗಳನ್ನು ಬಿಟ್ಟಿಲ್ಲದೆ ಇದ್ದಂತಹ ಕೃಷ್ಣ ದನದ ಮಧ್ಯದಲ್ಲೇ ಇರ್ತಿದ್ದ ಯಾವಾಗಲೂ ಕೂಡ. ಒಟ್ಟಿನಲ್ಲಿ ಈ ರೀತಿ ಭಗವಂತ ಹಾಗೆ ಬಂದು ಏನೇನೋ ಸೃಷ್ಟಿ ಮಾಡ್ದ. ಮಣ್ಣು, ನೀರು, ಅದು ಅಲ್ಲದೆ ಏನೇನು. ಓಂ ನಮೋ ನಾರಾಯಣಯ ಇದೆ ಮಂತ್ರೋಪಾಸಕ ವೈಕುಂಠ ಭುವನಲೋಕಂ ಗಮಿಷ್ಯತಿ. ನಾರಾಯಣ ಮಂತ್ರೋಪಾಸಕರೆಲ್ಲರೂ ಕೂಡ ವೈಕುಂಠಕ್ಕೆ ಹೋಗ್ತಾರೆ. ಏನು ವೇದಾಂತ ಅದು ಬೇರೆ ಹೇಳೋದು. ಒಟ್ಟಿನಲ್ಲಿ ಈ ರೀತಿ ಈ ಕಾಡಿನಲ್ಲಿ ನಮೋ ನಾರಾಯಣಾಯ, ಓಂ ನಮೋ ನಾರಾಯಣಾಯ ಅಷ್ಟಾಕ್ಷರಿ ಮಂತ್ರಕ್ಕೆ ಈ ಪದ್ಯದಲ್ಲಿ ಪೂರ್ತಿ ಅರ್ಥವನ್ನಿಟ್ಟಿದ್ದಾನೆ. ಅದು 1 ದಿನದ ಉಪನ್ಯಾಸ ಆಗತ್ತೆ. ಓಂ ನಮೋ ಅಷ್ಟಾಕ್ಷರಿ ಮಂತ್ರಕ್ಕೆ ಉಪನ್ಯಾಸ ಹೇಳಿದ್ರೆ ನಾರಾಯಣ ಉಪನಿಷತ್. ಕಾಲಶ್ಚ ನಾರಾಯಣ, ದಿಶಶ್ಚ ನಾರಾಯಣ, ಊರ್ಧ್ವಶ್ಚ ನಾರಾಯಣ, ಶಿವಶ್ಚ ನಾರಾಯಣ, ರುದ್ರಶ್ಚ ನಾರಾಯಣ, ಎಲ್ಲ ಅದೇ ಬರುತ್ತೆ. ಹಾಗೆ ಆ ರೀತಿ ನಾರಾಯಣ ಉಪನಿಷತ್ತಿನ ಉಪಭ್ರಮ ಪದಗಳನ್ನು ಈ ಹಾಡಿನಲ್ಲಿ ಉಪಭ್ರಮಣ ಮಾಡಿದ್ದಾಳೆ ಗೋದಾದೇವಿ. ಒಂದೊಂದು ಹಾಡಿನಲ್ಲೂ ಕೂಡ ಒಂದೊಂದು ಉಪನಿಷತ್ ವಾಕ್ಯಗಳನ್ನು ಉಪಭ್ರಮಣ ಮಾಡಿದ್ದಾಳೆ. ಓಂಕಾರದಲ್ಲಿ ಹಾಗೆ ಅಕಾರ, ಉಕಾರ, ಮಕಾರ ಇತಿ ಆ 3 ಕೂಡ ಉಪಭ್ರಮಣ ಮಾಡಿದ್ದಾಳೆ. ಇಲ್ಲಿ ಮಂತ್ರದ ಸ್ವರೂಪ, ಒಟ್ಟಲ್ಲಿ ಅದರ ಧರ್ಮ ಆಚಾರ್ಯರಿಂದ ಎಲ್ಲ ತಿಳಿದುಕೊಳ್ಬೇಕು. ಆಚಾರ್ಯರಿಂದನೇ ಬರೋದು ಇದೆಲ್ಲ. ಹಾಗೆ ಭಗವಂತನಿಂದ ಆಡಿ ಪಾಡಿ ನಾಂಗಳ ನಂಪಾವೈಕು ನೀರಾಟಂ ಅನ್ನೋದು ನಮ್ಮ ಹಾಡಿಗೆ. ಇನ್ನೂ ಇಲ್ಲಿ ಒಂದು ತಮಾಷೆಯಾದ ಕಥೆ ಒಂದು ಹೇಳ್ಬೋದು. ಒಂದು ತರ್ಕಬದ್ಧವಾಗಿ 3 ಜನ ಫ್ರೆಂಡ್ಸ್ ಹೋಗ್ತಾ ಇರ್ತಾರೆ. ಏನಪ್ಪ ಅಂತ ಏನು ಮಾಡ್ತಾರಪ್ಪ ಅಂದರೆ, ಒಬ್ಬ ವ್ಯಾಕರಣ ಪಂಡಿತ, ಒಬ್ಬ ಇನ್ಯಾವ ಪಂಡಿತ ಆಗ್ತಾನೆ ಹೇಳಿದವರನ್ನ ಯಾರ್ಯಾರು ಗೊತ್ತಾಗತ್ತಾ, ಹೇಳೋದಕ್ಕೆ ಬರುತ್ತಾ?
ಮೂರು ಜನ ಪಂಡಿತರು ಹೋಗ್ತಾರೆ. ಒಬ್ಬ ಕಾವ್ಯಲೋಕ, ಒಬ್ಬ ತರ್ಕಲೋಕ, ಒಬ್ಬ ವೇದಾಂತ ಲೋಕ. ಮೂರು ಜನನು ಟೂರ್ ಹೋಗ್ತಾರೆ. ಸ್ವಲ್ಪ ದೂರ ಹೋದ್ಮೇಲೆ ಎಲ್ರಿಗೂ ಬಾಯಾರಿಕೆ ಆಗುತ್ತೆ, ಹಸುವಾಗುತ್ತೆ. ಏನಾದರೂ ಮಾಡ್ಕೊಳ್ಳೋಣ ಅಂತ ಹೇಳಿಬಿಟ್ಟು ಅವನಿಂದ ಏನು ಮಾಡ್ತಾನೆ, ವ್ಯಾಕರಣ ಪಂಡಿತ ಅಡುಗೆ ಮಾಡೋಕ್ಕೆ ಅಂತ ಕೂತ್ಕೋತಾನೆ. ನೀರಿಡ್ತಾನೆ, ಸ್ಟವ್ ಹಚ್ಬಿಟ್ಟು ಇದು ಸೌದೆ ಒಲೆ ಎಲ್ಲ ಹಚ್ಬಿಟ್ಟು ಇದಿಡ್ತಾನೆ, ನೀರಿಡ್ತಾನೆ. ಅದು ಕೊತ 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 ಅಂತ ಶಬ್ದ ಕೊಟ್ಕೊಂಡು, ಎಂಥದವು ವ್ಯಾಕರಣ ಎಲ್ಲ ಹಾಳು ಮಾಡ್ತಾ ಇದೆಯಾ, ಕೊತ ಕೊತ ಅಲ್ಲ ಕಣೋ, ಕುಥ 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 ಅಂತ ಕುದಿ ಅಂತ ಹೇಳ್ಬಿಟ್ಟು ದೊಡ್ಡ ತಗೊಂಡು ಹೊಡಿತಾನೆ. ಹೊಡಿಕೆ ಹೊಡೆದೋಗುತ್ತೆ, ನೀರು ಚೆಲ್ಲೋಗುತ್ತೆ, ಕೊಲೆ ಆರು ಹೋಗುತ್ತೆ. ತಲೆ ಮೇಲೆ ಕೈ ಹೊಡ್ಕೊಂಡು ಕೂತ್ಕೊಂಡ. ಇನ್ನೊಬ್ಬ ಹೋದ ತರ್ಕ ಪಂಡಿತ, ಅವನನ್ನ ತುಪ್ಪ ತಗೊಂಡು ಕಳಿಸಿದ್ರು. ಹೋದ ಅಂಗಡಿಗೆ, ತುಪ್ಪ ಕೊಡಪ್ಪ, ಈ ಬಟ್ಲು ತುಪ್ಪ ತಗೊಂಡ. ತುಪ್ಪಕ್ಕೆ ಬಟ್ಲು ಆದವರು ಬಟ್ಲು ತುಪ್ಪ ಆದವು, ತುಪ್ಪ ಆದವರು ಬಟ್ಲು ಆದವರು ಬಟ್ಲು ತುಪ್ಪ ಆದವು. ತಿರುಗಿಸಿ 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 ನೋಡ್ಬಿಟ್ಟು ತರೋಷ್ಟೊತ್ತಿಗೆ ತುಪ್ಪ ಎಲ್ಲ ಚೆಲ್ಲೋಗಿತ್ತು. ಇನ್ನೊಬ್ಬ ವ್ಯಾಕರಣ ಪಂಡಿತ, ಅವನು ಆಯುರ್ವೇದ ಬೇರೆ, ಅಲ್ಲೊಬ್ರು ಮಾರ್ಕೆಟ್ ಹೋಗಿ ಸೊಪ್ಪು ತರ್ತೀನಿ ಅಂತ ಹೋದ. ಅಲ್ಲೋದ, ಇದು ವಾತ ಪಿತ್ತ, ಇದು ಶೀತ ಪಿತ್ತ, ಇದು ವಾತ, ಇದು ಪಿತ್ತ, ಅದು ಇದು ಎಲ್ಲ ನೋಡ್ಬಿಟ್ಟು ಕೊನೆಗೆ ಗಚ್ಚಲನ್ನು ಹಿಡ್ಕೊಂಬಂದ. ಒಳ್ಳೆ ಆರೋಗ್ಯದ ತುಪ್ಪ ಚೆಲ್ಲೋಗಿದೆ, ಗಿಡಕ್ಕೆ ತಲೆದರ ಅಡುಗೆ ಮಾಡೋಕ್ಕೆ. 3 ಜನರು ತಲೆ ಮೇಲೆ ಕೈ ಹೊಡ್ಕೊಂಡು ಕೂತ್ಕೊಂಡ್ರು. ಎಲ್ಲ ನೆಗೋದಿಲ್ಲ. ಪಂಡಿತರು ಮೂರ್ಖರು, ಅವರೆಲ್ಲ ಪಂಡಿತರಾದ್ರು ಮೂರ್ಖರಾದ್ರು, ಅಪ್ಪೆದ್ರಾದ್ರು. ಅತಿ ಜ್ಞಾನ ಪಾಪಶಕ್ತಿ ಆಗೋಯ್ತು. ಅತಿಯಾದ ಜ್ಞಾನ, ಅತಿಯಾಗಿ ಓದಿದ್ರಿಂದ ಅವ್ರಿಗೆ ತಲೆನೇ ಕೆಟ್ಟೋಗಿತ್ತು ಅಂತ ಒಂದು ಮೂರಿಂಗು 3 ಪಾದಗಳಿಗೆ ಅರ್ಥವನ್ನು ಹೇಳ್ತಾ ಇರುತ್ತೆ. ಹೀಗೆ ಈ ಹಾಡಿನಲ್ಲಿ ತ್ರಿವಿಕ್ರಮ ಅವತಾರವನ್ನು, ವಾಮನ ಅವತಾರವನ್ನು ಕೊಂಡಾಡಿ ಐಶ್ವರ್ಯವನ್ನು ಬೇಡ್ಕೊತಾ ಇದ್ದಾಳೆ ಗೋದಾದೇವಿ. ನಮ್ಮ ವ್ರತಕ್ಕೆ ಐಶ್ವರ್ಯ ಬೇಕು, ಐಶ್ವರ್ಯವನ್ನು ನೀನು ಕೊಟ್ಟರೆ ನಾವು ಮುಂದಿನ ಇದನ್ನು ಮಾಡ್ಕೋಬೋದು ಅಂತ ಹೇಳಿಬಿಟ್ಟು, ಇನ್ನು ಮುಂದಿನ ಹಾಡಿನಲ್ಲಿ ಅದು ತುಂಬ ஆழிமலை கண்ணா வன்மணி கை கரவேல் ஆழிகள் பொக்குன் முகந்து குடார்த்தேரி ஊழி முதல் வன்மருவம் போல் மைமரத்து பாளையன் தோளுடை பத்மநாபன் கையில் ஆழிப்போல் நின்னி வலம்புரி போல் நின்ன திறந்து காடாதே சாங்கமுதைத்த சரமலை போல் வாழவுள்ள பெய்திடாய் நாங்களும் ಮಾರ್ಕಳಿ ನೀರಾಡ ಮಹಿಳಂದೇನೋರೆಂಬಾವಾಯ್. ಈ ಹಾಡಿನಲ್ಲಿ ಸ್ವಲ್ಪ ಉಲ್ಟಾ ಆಗುತ್ತೆ. ಭಗವದ್ ಭಕ್ತರನ್ನ ಕಂಡ್ರೆ ಇತರರು, ಬೇರೆ ದೇವತೆಗಳು ಹೆದರ್ಕೋತಾರೆ. ಯಾಕೆಂದ್ರೆ ನಾರಾಯಣನಿಗೆ ಇಷ್ಟೊಂದು ಪೂಜೆ ಮಾಡ್ತಾ ಇದ್ದಾರೆ, ಅವರು ನಾವೇನಾದ್ರು ಸಹಾಯ ಮಾಡೋಣ ಅಂತ ಹೇಳ್ಬಿಟ್ಟು ಬರ್ತಾರಂತೆ, ಅವರಾಗೆ ಬರ್ತಾರಂತೆ. ಆಳೆ ಮಳೆ ಕಣ್ಣ, ಮಳೆಗೆ ದೇವತೆ ಪಂಚಮೀಯ ದೇವತೆ. ಆ ಪಂಚಮೀಯ ದೇವತೆ ಗೋದ ಹತ್ರ ಬಂದು ಕೇಳ್ಕೊತಾ ಇದ್ದಾನೆ, ಅಮ್ಮ ತಾಯಿ, ನೀ ಮಾಡುವ ಈ ವ್ರತಕ್ಕೆ ನಾನೇನು ಸಹಾಯ ಮಾಡಲಿ ಅಂತ ಕೇಳ್ತಾ ಇದ್ದಾನೆ. ಅಂದ್ರೆ ಅವನು ಭಗವಂತನ ಅಧೀನದಲ್ಲಿರೋನು, ಭಗವಂತನ ಪೂಜೆ ಇವಳು ಮಾಡ್ತಾ ಇದ್ದಾಳೆ, ಇವಳಿಗೆ ನಾವು ಮಾಡಿದ್ರೆ ಭಗವಂತನ ಖುಷಿ ಆಗುತ್ತೆ, ಅವನಿಗೆ ಹೆಲ್ಪ್ ಮಾಡೋಣ ಅಂತ ಹೇಳ್ಬಿಟ್ಟು ಅವಳಿಗೆ ಹೋಗ್ತಾ ಇದ್ದಾನೆ. ಅದು ಜ್ಞಾನಿತ್ವ ಆತ್ಮೈವ ಮೈಮತಂ ಅಂತಾನು ಹೇಳ್ತಾನಲ್ಲ ಕೃಷ್ಣ. ಹೇಗುವೆ ಜ್ಞಾನಿಗಳೇ ನನ್ನ ಆತ್ಮ, ಅವರೇ ಸರಿ ಅಂತ ಹೇಳ್ಬಿಟ್ಟು ಒಟ್ಟಲ್ಲಿ ಆಳಿಮಳೈ ಕಣ್ಣ ಬಂದು ಕೇಳ್ತಾ ಇದ್ದಾನೆ, ನಾ ಏನ್ ಮಾಡ್ಲಿ, ನಿನಗಾಗಿ ನಾ ಏನ್ ಮಾಡ್ಬೇಕು? ಮಳೆ ಸುರಿಸ್ಬೇಕು, ಹೌದು ಮಳೆ ತುಂಬಾ ಸುರಿಸ್ಬೇಕು. ಹೇಗೆ ಸುರಿಸ್ತೀಯ ನೀನು? ಆಳಿ ಉಳ್ಪುಕ್ಕು ಮುಹಂದು ಕೂಡ ಆಡ್ತೇರಿ, ಪೂರ್ತಿ ಸಮುದ್ರದೊಳಗೆ ಮುಳುಗು, ಒಳಕ್ಕೆ ಹೋಗು. ಹೇ ಮೇಘವೇ, ನೀನು ಪೂರ್ತಿ ಒಳಗೆ ಹೋಗಿ ಅಲ್ಲಿಂದ ಉಪ್ಪು ನೀರನ್ನು ಕ್ಷಾರಂ ಆ ಉಪ್ಪು ನೀರನ್ನು ಚೆನ್ನಾಗಿ ಕುಡಿ. ಮೇಲೆ ಬಾ, ಮೇಲೆ ಬಂದು ಮೇಘದಲ್ಲಿ ಸೇರ್ಕೊ. 9 ತಿಂಗಳು ಸೇರಿಕೊಂಡು ಆ 9 ತಿಂಗಳು ಚೆನ್ನಾಗಿ ಓಡಾಡಿ ಅಲ್ಲಿ ಬೆಟ್ಟದ ಮೇಲೆ, ಗುಡ್ಡದ ಮೇಲೆ, ಕಾಡಿನಲ್ಲಿ ಮರಗಳ ಮೇಲೆ ಓಡಾಡಿಕೊಂಡು ಚೆನ್ನಾಗಿ ದಪ್ಪ ಆಗು. ಆಮೇಲೆ ಅದನ್ನು ತಂದು ನಮಗೆ ಬೇಕಾದ ಜಾಗದಲ್ಲಿ ಸುರಿಸ್ಬೇಕು. ಆ ರೀತಿ ಆಳಿಮಳೈ ಕಣ್ಣ ಸೃಷ್ಟಿ ಸಂಹಾರ ಅನ್ನೆಲ್ಲ ಒಬ್ಬರಿಗೆ ಕೊಟ್ಟರು, ಬ್ರಹ್ಮರುದ್ರಾದಿಗಳಿಗೆ ಒಂದೊಂದು ಕೆಲಸ ಕೊಟ್ಟು ಈಗ ಈ ಮಳೆಗೆ ಈ ಕೆಲಸವನ್ನು ಕೊಟ್ಟಿದ್ದಾನೆ. ಈ ಮಳೆಯ ನೀರನ್ನು ನವಮಾಸ ಎದುರ್ತ ಗರ್ಭ ಭಾಸ್ಕರಸ್ಯ ಗಭಸ್ತಿವಿಧಿ, ಅದು ಸೂರ್ಯನ ಬೆಳಕದ ಮೇಲೆ ಚೆನ್ನಾಗಿ ಬೀಳಬೇಕು ಆ ಸಮುದ್ರದ ಮೇಲೆ. ಆ ನೀರು ಕಾದು ಅದು ಆವಿಯಾಗಿ ಬರಬೇಕು. ಬರೀ ಸುಮ್ಮನೆ ಸಮುದ್ರ ಇದು ವಿಂಟರ್ ಎಲ್ಲ ನಡೆಯಲ್ಲ. ಸಮ್ಮರಲ್ಲಿ ಬರೋ ಮದ್ರಾಸ್ನಲ್ಲಿರೋ ಬಿಸಿಲಿಗೆ ಸಮುದ್ರದಿಂದ ಆವಿಯಾಗಿ ಹೋಗುತ್ತೆ ನೀರು. ಆ ಆವಿಯಾಗಿ ಹೋಗುವ ನೀರು ಮೇಲೆ ಹೋಗಿ ಕಟ್ಕೊಳ್ತೀವಿ. ಉಪ್ಪು ನೀರು, ಆ ಉಪ್ಪು ನೀರನ್ನು ತಂದು ನೀನು ನಮಗೆ ಸಿಹಿ ನೀರನ್ನು ಕೊಡ್ತೀಯಾ? ಅದಕ್ಕಿಂತ ಒಳ್ಳೆಯ ಉದಾರಮತಿ ಯಾರಿದ್ದಾರೆ? ನಿನಗಿಂತ ಒಳ್ಳೆಯ ಉದಾರಮತಿ. ಮಳೆಗೆ
ತಾನೇ ತಿನ್ಬೇಕು ಅಂತ ತಾನೇ ಕುಡಿಬೇಕು ಅಂತ ಅನ್ಬಳೇನೆ ಎಂದಿದ್ರೆ ನಾವೆಲ್ಲ ಬದುಕಕ್ಕೆ ಸಾಧ್ಯನೇ ಇರಲಿಲ್ಲ, ಬದುಕಕ್ಕೆ ಆಗ್ತಿರ್ಲಿಲ್ಲ. ಅದೇ ತಾನೇ ಕುಡಿದ್ಬಿಟ್ಟಿದ್ರೆ ನೀರನ್ನ ಆಗ್ತಿಲ್ಲ. ಅದಕ್ಕೆ ಪರೋಪಕಾರಾಯ, ಅದು ಹುಟ್ಟುವುದೇ ಪರೋಪಕಾರಕ್ಕಾಗಿ. ಅದು ಅಲ್ಲದೆ ಎಷ್ಟು ಸಂತೋಷವಾಗಿ ತಾಪಂ ಲಂಬಸಿ ಸರ್ವತೋ ವಿತರಸಿ. ಇವರು ದೊಡ್ಡ ಮನುಷ್ಯರು, ಈ ಚಿಕ್ಕ ಮನುಷ್ಯರು, ನಿಮ್ಮ ಪಾಪಿಗಳು, ಇನ್ನು ಚಿಕ್ಕವರು, ಅವ್ರು ದೊಡ್ಡವರು ಅಂತ ಲೆಕ್ಕ ಇಲ್ಲ. ಎಲ್ಲರ ಮೇಲೂ ಒಂದೇ ಥರ ಸುರಿಯುತ್ತೆ ಮಳೆ. ಆ ರೀತಿ ಮಳೆ ಸುರಿಬೇಕು. ಹಾಗೆ ಕ್ಷಾರಂ ಕ್ಷಾರಂ ಇದಂ ಜಲಂ. ಸಮುದ್ರ ನೀರನ್ನು ಯಾರು ಟೇಸ್ಟ್ ಮಾಡಿದ್ದೀರಾ? ಕುಡಿಯೋಕ್ಕಾಗಲ್ಲ, ಬರೀ ಉಪ್ಪು. ಇಲ್ಲಿಯವರೆ ಇಷ್ಟು ದೊಡ್ಡ ದೊಡ್ಡ ಸಮುದ್ರಗಳನ್ನ ಇಟ್ಕೊಂಡು ಯಾಕೆ ವಾಟರ್ ಪ್ರಾಬ್ಲಮ್ ಇರಬೇಕಾಗಿತ್ತು? ಇರ್ತಿರ್ಲಿಲ್ಲ, ವಾಟರ್ ಪ್ರಾಬ್ಲಮ್ ಬರ್ತಿರ್ಲಿಲ್ಲ. ಅದೇನಾದ್ರು ಸಿಹಿ ನೀರು ಆಗ್ಬಿಟ್ಟಿದ್ರೆ ಖಂಡಿತ ಇಂಡಿಯಾದಲ್ಲಿ ವಾಟರ್ ಪ್ರಾಬ್ಲಮ್ ಇರ್ತಿರ್ಲಿಲ್ಲ. ಅದು ಉಪ್ಪು ನೀರಾಗಿದ್ದರಿಂದ ಅದು ಯಾರಿಗೂ ಕುಡಿಯೋಕ್ಕೆ ಸಾಧ್ಯ ಇಲ್ಲ. ಅದರಿಂದ ಏನು ಸಾಧ್ಯನೇ ಇಲ್ಲದೆ ಇರೋದ್ರಿಂದ ಅದು ಸುಮ್ಮನೆ ವೇಸ್ಟ್ ಆಗಿ ದೊಡ್ಡ ಸಮುದ್ರವಾಗಿ ಕೂತಿದೆ. ಒಟ್ಟಿನಲ್ಲಿ ಆ ನೀರನ್ನ ಹೇಳ್ತಾ ಇದ್ದಾಳೆ ಇವಳು. ಅದು ಅಲ್ಲದೆ ಒಂದು ನೀ ಕೈಕರರೆ, ನೀ ಬಂದು ಒಳ್ಳೆ ಕೆಲಸ ಮಾಡು, ಒಳಗಡೆ ಹೋಗಿ ಆರ್ತೇರಿ ಜೋರಾಗಿ ಶಬ್ದ ಮಾಡ್ತಾ ಮೇಲಕ್ಕೆ ಬಂದು ಆವಿಷ್ಕೃತ ಬೇಗ ಮೃದಂಗನಾದ ಇದಿ ಗುಡು 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 ಅಂತ ಜೊತೆಗೆ ಶಬ್ದ ಮಾಡಿ ಬರಬೇಕು. ಶಬ್ದ ಮಾಡ್ತಾ ಮೇಲೆ ಹೋಗಿ ನೀ ಸುರಿಬೇಕು. ಹಾಗೆ ಆ ರೀತಿ ಸುರಿದ್ರೇನೆ ಸಮುದ್ರದಿಂದ ಹೊರಟಂತಹ ಆ ನೀರು, ಆ ಉಪ್ಪು ನೀರು ನಮಗೆ ಸ್ವೀಟ್ ಆಗಿ ಕನ್ವರ್ಟ್ ಆಗಿ ಬರುತ್ತೆ. ದಟ್ ಈಸ್ ದ ಗ್ರೇಟ್ನೆಸ್ ಆಫ್ ದಿ ಗಾಡ್. ದ ಸಾಲ್ಟ್ ವಾಟರ್ ಟರ್ನ್ ಇನ್ ಟು ಸ್ವೀಟ್ ವಾಟರ್ ಫಾರ್ ದಿ ಕನ್ಸಂಪ್ಷನ್ ಆಫ್ ದಿ ಪೀಪಲ್. ನಿಮಗೆಲ್ಲ ಸಿಕ್ಕುವುದಕ್ಕೆ ಸಿಹಿಯಾದ ನೀರನ್ನು ಕೊಡೋದು ಆ ರೀತಿ. ಹಾಗೆ ಅತಿಯಾದ ಆ ನೀರಿನ ಭಾರವನ್ನು ಹೊತ್ಕೊಂಡು ಬಂದು ನಮಗೆಲ್ಲವನ್ನು ಕೊಡು. ಒಟ್ಟಲ್ಲಿ ಆ ರೀತಿ தோளுடை வாழையின் தோளுடை பற்பனாகன் கையில் ஆளைக்கோள் மின்னி வலம்புரி போல் ನಿನ್ನ ತಿರಂದು. ಆಳೆಕೋಲ್ ಮಿನ್ನಿ ಅಂದರೆ ಆಳೆ ಅಂದರೆ ಸುದರ್ಶನ ಚಕ್ರ. ಸುದರ್ಶನ ಚಕ್ರದಂತೆ ಹೊಳಿತಾ ಇದ್ದು ವಲಂಬುರಿ ಪೋಲ್ ಬಲಮುರಿ ಶಂಕ ಅಂತ ಹೇಳ್ತಾರೆ. ಅದರ ಥರ ಚುಡರಾಳಿಯಂ ಪಲ್ಲಾಂಡಂತೆ ಬೆಳೆಯಾಳು ಕುರುಪ ಶಂಕಕ್ಕೆ ಹಾಡಬೇಕು. ಹೀಗೆ ಮಂಗಳಾಶಾಸನ ಮಾಡಿದವರ ಪುತ್ರಿನೇ ನಾನು, ನಮ್ಮ ತಂದೆಗಳಿಗಾಗೋಸ್ಕರನಾದ್ರೂ ಈ ಕೆಲಸ ಎಲ್ಲ ಮಾಡು ನೀನು. ಆ ರೀತಿ ಆ ಶಬ್ದವನ್ನು ಬಂದಾಗ ಆ ಶಬ್ದದಿಂದ ಆ ಶಾಂಗದಿಂದ ಬರುವಂತೆ ಬರಬೇಕು ಮಳೆ. ಹೇಗೆ ಬರಬೇಕು? ಒಲಂಬುರಿ ಕೋಲ್ ನಿಂದುತ್ತೀರಂದ್ರೆ ತಾಳ ಅದೇ ಶಾರ್ಗ ಮುದೈತ ಶರಮಳೆ ಕೋಲ್. ಶಾರ್ಗದಿಂದ ಬಂದಂತಹ ಶರಮಳೆ, ಬಾಣದ ಬಿಲ್ಲಿನಂತೆ, ಬಾಣದಿಂದ ರಾಮನ ಬಾಣದಿಂದ ಬಂದ ಬಿಲ್ಲುಗಳಂತೆ ನಿನ್ನ ಮಳೆ ಹನಿಗಳು ಬರಬೇಕು. ಆದರೆ ಅಷ್ಟು ಶಾರ್ಪ್ ಆಗಿ ಬರಬೇಡ, ಸಾಫ್ಟ್ ಆಗಿ ಬಾ. ಸಾಫ್ಟ್ ಆಗಿ ಬಂದರೆ ನಮಗೆಲ್ಲ ಸಿಗುತ್ತೆ. ಇನ್ನು ಶಾರ್ಪ್ ಆಗಿ ಬಂದ್ಬಿಟ್ರೆ ನಮ್ಮನ್ನೆಲ್ಲ ಸಾಯಿಸ್ಬಿಡ್ತೀಯ. ಏನು ನೋಡವೆ ಮೇಘರಾಜವೇ ಶಾರ್ಪ್ ಆಗಿ ಬರಬೇಡ. ಇಲ್ಲಿ ಗೋದಾದೇವಿ ಇಲ್ಲೊಂದು ಸ್ಪೆಷಲ್ ಮೀನಿಂಗ್ ಕೊಟ್ಟಿದ್ದಾಳೆ. ಮೊದಲನೇ ಸಾರಿ ಗುಡುಗು ಬಂದಾಗ 3 ಸರಿ ದಾ 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 ಅಂತ 3 ದಾದ ಶಬ್ದ ಮಾಡುತ್ತಂತೆ. 3 ದಾದ ಶಬ್ದಕ್ಕೆ ಏನಪ್ಪ ಅಂತಂದ್ರೆ ದಾನ, ದಯೆ, ದಮ. ಇದು 3. ದಾನ ಮಾಡಿ, ದಾನ ಮಾಡಿ, ಎಲ್ರಿಗೂ ದಾನ ಮಾಡಿ. ನಾನು ಧಾರಾಳವಾಗಿ ನೀರು ಕೊಡ್ತೀನಿ ನಿಮಗೆ, ನಾನು ಸುರಿತೀನಿ, ನಾನು ದಾನ ಮಾಡ್ತೀನಿ, ನನ್ನ ನೀರನ್ನು ನಾನು ದಾನ ಮಾಡ್ತೀನಿ, ನೀವು ದಾನ ಮಾಡಿ. ಶತೇಶು ಜಾಯತೆ ಶೂರಕ ಸಹಸ್ರೇಶು ಚ ಪಂಡಿತಕ ಭಕ್ತ ದಶಸಹಸ್ರೇಶು ದಾತ ಭವತಿ ವಾನವ. ದಾನಿಗಳು ಯಾರಿದ್ದಾರೆ, ಎಲ್ಲಿದ್ದಾರೆ, ಎಷ್ಟು ಜನ ದಾನಿಗಳಿದ್ದಾರೆ ನೋಡೋಣವೇ. ಶತೇಶು ಜಾಯತೆ ಶೂರಕ, 100ಕ್ಕೆ ಒಬ್ಬ ಶೂರ ಹುಟ್ಟುತ್ತಾನಂತೆ. ಸಹಸ್ರೇಶು ಚ ಪಂಡಿತಕ, ಸಹಸ್ರದಲ್ಲಿ ಒಬ್ಬ ಪಂಡಿತ ಹುಟ್ಟುತ್ತಾನಂತೆ. ಭಕ್ತ ದಶಸಹಸ್ರೇಶು, 10,000ಕ್ಕೊಬ್ಬ ಮಾತಾಡೋನು, ಚೆನ್ನಾಗಿ ಮಾತಾಡೋನು 10,000ಕ್ಕೊಬ್ಬ ಹುಟ್ಟುತ್ತಾನಂತೆ. ದಾತ ಭವತಿ ವಾನವ, ದಾನವನ್ನು ಮಾಡೋನು ಇದಾನೋ ಇಲ್ವೋ ಗೊತ್ತೇ ಇಲ್ಲ. ಹುಟ್ಟಿದನೋ ಇಲ್ವೋ ದಾನ ಮಾಡೋನು. ಎಲ್ರಿಗೂ ಇವಾಗ ತಾವು ಮಾಡ್ಕೊಳ್ಳೋದ್ರಲ್ಲಿ, ತಾವು ತಿನ್ನೋದ್ರಲ್ಲಿ ಸ್ವಲ್ಪ ಅದನ್ನು ಮಾಡ್ಕೊಳ್ಳೋ, 1 ಮನೆ ಆಯಿತು, 2 ಮನೆ ಕಟ್ಟೋಣ, 3 ಮನೆ ಕಟ್ಟೋಣ, 4 ಕಾರ್ ಆಯಿತು, 5ನೇ ಕಾರ್ ತಗೊಳ್ಳೋಣ, ಈ ತರಹ ದುರಾಸೆಗಳು ಹುಡ್ತಾ ಇರ್ತವೆ ಹೊರತು ನಮ್ಮ ಹತ್ರ ಇಷ್ಟೊಂದು ಇದೆಯಲ್ಲ, ಯಾರಿಗಾದ್ರೂ ಕೊಟ್ಟು ಬದುಕ್ಸೋಣ, ಅವ್ರನ್ನ ದಾನ ಮಾಡೋಣ ಅವ್ರಿಗೆ ಅಂತ ಇಲ್ಲ. ದಾತಿ ಭವತಿ ವಾನವ, ದಾತ ಭವತಿ ವಾನವ. ಹುಟ್ಟಿದನೋ ಇಲ್ವೋ ಅದೇ ಗೊತ್ತಿಲ್ಲ ದಾನ ಮಾಡೋದಕ್ಕೆ. ಒಟ್ಟಿನಲ್ಲಿ ದಾತವ್ಯ ಮಿತಿಯದ್ದಾನ ದೀಯತೆ ಅನುಪಕಾರಿಣೆ ದೇಶೇ ಕಾಲೇ ಚ ಪಾತ್ರೆ ಚ ತದ್ದಾನ ಸಾತ್ವಿಕಂ ಸ್ಮೃತಂ. ಅಂತಹ ದಾನ ಸಾತ್ವಿಕವಾದ ದಾನ. ನೀನು ಮಾಡ್ತಾ ಇರೋದು ಸಾತ್ವಿಕವಾದ ದಾನ. ಹೇ ಮೋಡೆ, ಹೇ ಪರ್ಚನೆಯ ದೇವತೆಯೇ, ನೀನು ಮಾಡ್ತಾ ಇರುವಂತಹ ಮಳೆಯ ಇದು, ನೀನು ಒಳ್ಳೆಯ ದಾನವನ್ನು ಮಾಡ್ತಾ ಇದೆಯಾ. ಒಟ್ಟಿನಲ್ಲಿ ಒಂದು ದಾನ ಅಂದರೆ ಆಯಿತು, ದಾನ ಕೊಟ್ಟಿದ್ದಾಯಿತು. ದಯೆ, ಇನ್ನೊಂದು ದಯೆ. ದಯೆಯಲ್ಲಿ ಎಷ್ಟು ಜನಕ್ಕೆ ನಾವು ದಯೆ ತೋರಿಸ್ತೀವಿ?
ಸಾಧ್ಯನೇ ಇಲ್ಲ. ದಧೀಚಿ ಮಹರ್ಷಿಗಳು ತಮ್ಮ ಶರೀರವನ್ನೇ ತ್ಯಾಗ ಮಾಡಿ ಬೆನ್ನಿನ ಮೂಳೆಯನ್ನು ಕೊಟ್ಟು ಇಂದ್ರನಿಗೆ ವಜ್ರಾಯುಧವನ್ನು ಮಾಡ್ಕೊಂತ ತನ್ನ ದೇಹವನ್ನು ತಾನೇ ಧರಿಸಿಕೊಂಡು ಆ ಮೂಳೆಯನ್ನು ಕೂಡ ಅವನಿಗೆ ಅನುಕೂಲ ಆಗಿ ಇನ್ನು ಉಳಿದಿದ್ದೆಲ್ಲ ದೇವತೆಗಳ ಆಯುಧಗಳನ್ನ ಮಾಡ್ಕೊಳ್ಳೋಕ್ಕೆ ಕೊಟ್ಟ. ಇಂತಹ ಒಂದು ಯಾರು ಕೂಡ ಇಂತಹ ಗುಣ ಯಾರಿಗೆ ಬರುತ್ತೆ? ದಧೀಚಿ ಮಹರ್ಷಿಯಿಂದ. ಅದು ಕೊಡೋದಕ್ಕೆ ಸಾಧ್ಯನ ಹಾಗೆ? ಅಂತಹ ದಯೆ ಅವರಿಗೆ ದೇವತೆಗಳ ಮೇಲೆ. ಇನ್ನು ಮೂರನೆಯ ಇದೆಯಲ್ಲ, ಇಂದ್ರಿಯ ನಿಗ್ರಹ. ದಮ್ಯತ ಮನಸ್ಸನ್ನ ನಿಗ್ರಹಿಸಿಕೊಳ್ಳಿ. ಚಂಚಲಂ ಹಿಮನ ಕೃಷ್ಣ ಪ್ರಮಾತಿ ಬಲಭದ್ರಂ ತಸ್ಯಾಹಂ ನಿಗ್ರಹಂ ಮನ್ಯೆ ವಾಯುರೇವ ಶಿಶುದುಷ್ಕರಂ. ಭಗವದ್ಗೀತೆ ಕೃಷ್ಣನ ಹತ್ರ ಕೇಳ್ತಾನೆ ಅರ್ಜುನ, ಏನ್ ಕೃಷ್ಣ ಹಿಂಗೆ ಹೇಳ್ತೀಯ? ಚಂಚಲಂ ಮನಃ ಕೃಷ್ಣ, ಮನಸ್ಸು ಎಂಥ ಚಂಚಲವಾದದ್ದು ಅಂತಂದ್ರೆ ಅಷ್ಟು ಚಂಚಲವಾದದ್ದು. ಇನ್ನೂ ಏನೋ ತಗೋತೀವಿ ಮನಸ್ಸಿನಲ್ಲಿ ಪ್ಲಾನ್ ಮಾಡ್ಕೊಂಡು ಆಗಲೇ ಅಮೆರಿಕ ಹೋಗೋದನ್ನ ತಗೊಂಡು ಹೋಗಿರೋದು. ಮನಸ್ಸಿನಲ್ಲಿ ಅಷ್ಟು ಫಾಸ್ಟ್ ಹೊಟ್ಟೋಗಿರ್ತಾರೆ ಎಲ್ರೂ. ಅದು ಸಕ್ಸಸ್ ಆಗಿರಲ್ಲ. ಅಷ್ಟೇ ಒಟ್ಟಲ್ಲಿ ನಿಗ್ರಹ ವಾಯುರೇವ ಸದುಷ್ಕರಂ. ಅದಂತಹ ಅದೇ ಕೃಷ್ಣ ಹೇಳ್ತಾನೆ, ಅಸಂಶಯಂ ಮಹಾಭಾಗೋ ಮನೋ ದುರ್ನಿಗ್ರಹಂಚಲಂ ಅಭ್ಯಾಸೇನ ತು ಕೌಂತೆಯ ವೈರಾಗ್ಯೇಣ ಚ ಗೃಹ್ಯತೆ. ಸಾಧ್ಯ ಇದೆ ಅಭ್ಯಾಸ ಮತ್ತು ವೈರಾಗ್ಯ. ಕೇಳಿ 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 ದಾನ ಮಾಡಿ ದಾನ ಮಾಡಿ ದಾನ ಮಾಡಿ ಅಂತ ಹೇಳ್ತಾ ಇದ್ರೆ ದಾನ ಮಾಡ್ತಾ ಇರ್ತಾರೆ. ಹಾಗೆ ದಮ್ಯತ 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 ಇಂದ್ರಿಯಗಳನ್ನ ಕಂಟ್ರೋಲ್ ಮಾಡ್ಕೊಳ್ಳಿ. ನಿಮ್ಮ ಪಂಚೇಂದ್ರಿಯಗಳು, ಜ್ಞಾನೇಂದ್ರಿಯಗಳು, ಹಾಗೆ ಮೋಟರ್ ಆರ್ಗನ್ಸ್, ಸೆನ್ಸ್ ಆರ್ಗನ್ಸ್, ಅಷ್ಟು 10 ಆರ್ಗನ್ಗಳನ್ನ ನಿಮ್ಮ ಕಂಟ್ರೋಲ್ನಲ್ಲಿ ಇಟ್ಕೊಳ್ಳಿ. ಆ ರೀತಿ ಇಟ್ಕೊಂಡ್ರೆ ಸಾಧ್ಯ ಇದೆ. ಒಟ್ಟಲ್ಲಿ ಮೇಘ ತನ್ನ ಗರ್ಜನೆಯಲ್ಲಿ ದಮ್ಯದ 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 ಅಂತ ಹೇಳ್ತು 3 ಸರಿ. ಅದನ್ನ ಅಭ್ಯಾಸ ಮಾಡಿ ಕಾಲ ಕಾಲಕ್ಕೆ ಮಳೆ ಸುರಿಸ್ತೀನಿ. ಅದಕ್ಕೆ ಇವಾಗ ನಮಗೆ ಬೇಕಾದ್ದು ಸಿಕ್ಕಲ್ಲ, ಕಾಲ ಕಾಲಕ್ಕೆ ಮಳೆ ಬರಲ್ಲ. ಯಾಕೆ? ನಮ್ಗೆ ಇದು ಯಾವ ಗುಣಗಳು ಇಲ್ಲ. ದಾನ ಇಲ್ಲ, ದಮ್ಯತೆ ಇಲ್ಲ, ದಾಮ್ಯತೆನೂ ಇಲ್ಲ, 2 3 ಇಲ್ಲ ನಮ್ಮ ಹತ್ರ. ಶಾರ್ಂಗಮೈ ಮಳೆ ಕೋಲ್ ಶಾರ್ಂಗಮದ ಅದಲ್ಲದೆ ಶಾರ್ಂಗ ಬಿಲ್ಲಿನಿಂದ ರಾಮಾಯಣದಲ್ಲಿ ಶೂರ್ಪನಖಿ ಬಂದು ಹೊರಟೋದ್ಮೇಲೆ ಅವಳೇನ್ ಮಾಡ್ತಾಳೆ? ಶೂರ್ಪನಖಿ ಕಣ್ಣು ಕಿವಿ ಕುತ್ತರಿಸ್ಕೊಂಡು ಹೋಗಿ ಅಣ್ಣನ್ಗೆ ಹೇಳ್ತಾಳೆ. ಅಲ್ಲೇ ಅವಳ ಅಣ್ಣಂದೆಲ್ಲ ಇರ್ತಾರೆ. ಅವ್ರನ್ನೆಲ್ಲ ಖರ, ದೂಷಣ, ತ್ರಿಶಿರಸ್ ಅಂತ 3 ಜನ. ಆ 3 ಜನನೂ ಕರ್ಕೊಂಡ್ ಬರ್ತಾಳೆ. 14,000 ರಾಕ್ಷಸರು ಒಟ್ಟಿಗೆ ಬರ್ತಾರೆ ರಾಮನ ಮೇಲೆ ಯುದ್ಧಕ್ಕೆ. 14,000 ಎಲ್ಲರೂ ಬರ್ತಾರೆ. ಏನ್ ಬರ್ಬೇಕು ಅವಾಗ? ಅವನಿಂದ ಹೇಗೆ ರಾಮನಿಂದ ಬಾಣ ಬಿಡ್ತಾ ಇತ್ತು ಅನ್ನೋದೇ ಗೊತ್ತಿಲ್ಲ. ತಥೋ ರಾಮೋ ಮಹಾದೇಜಕ ಧನುರಾದಾಯ ವೀರ್ಯವಾನ್ ಪ್ರವಿಶ್ಯ ರಕ್ಷಸಾಂ ಸೈನ್ಯಂ ಶರವಶ್ಯಂ ದದಶ್ರಕ. ಅವನ ಶೂರ್ಪನಕ್ಕೆ ಹೇಳ್ತಾ ಇದ್ದಾಳೆ ರಾವಣನಿಗೆ, ನೀ ಎಂತ ಶೂರನೋ ನೀನು? ಅಣ್ಣ, ನೀ ಶೂರನೇ ಅಲ್ಲ. ರಾಮ ಯಾವಾಗ ಬಾಣ ತೆಗಿತಾನೆ, ಯಾವಾಗ ಅದನ್ನ ಬಿಲ್ನಲ್ಲಿ ಕೂಡ್ತಾನೆ, ಯಾವಾಗ ಅದು ಹೊರಗೆ ತೆಗಿತಾನೆ, 1 ಬಾಣದಿಂದ 1000 ಬಾಣ ಹುಟ್ಟಿರುತ್ತೆ. ಅದರಿಂದ ಹುಟ್ಟಿತು ಅದು ನಿನಗೆ ಗೊತ್ತಿಲ್ಲ. ಕಣ್ಣಿಗೆ ಕಾಣಿಸ್ತಾ ಇರೋ ಹಾಗೆ ಮಾಯವಾಗಿ ಆಗೋಯ್ತು. ನಮ್ಮ ಸೈನಿಕರೆಲ್ಲ 14 ನಿಮಿಷದಲ್ಲಿ 14,000 ರಾಕ್ಷಸರೆಲ್ಲ 45 ನಿಮಿಷದಲ್ಲಿ ಸತ್ತೋದ್ರು. 45 ನಿಮಿಷ ಅರ್ಧಾಧಿಕ ಮುಹೂರ್ತೇನ. ಅರ್ಧ ಅಂದರೆ 30 ನಿಮಿಷ, ಅಧಿಕ ಅಂದರೆ 15 ಮಿನಿಟ್. ಆ ಅರ್ಧಾಧಿಕ ಮುಹೂರ್ತೇನ ರಕ್ಷಸಾ ಭೀಮಕರ್ಮಣ. ಅಂತಹ ಭೀಮಕರ್ಮರಾದ ರಾಕ್ಷಸರನ್ನ 1 ಬಾಣ ಹಾಕ್ತು ಅಂದ್ರೆ 100 ಜನ ಹತ್ಕೊಳ್ಳೋರು, ಇನ್ನೊಂದು ಹಾಕ್ತಾರೆ 500 ಜನ ಹತ್ಕೊಳ್ಳೋರು. ಸೈಂಟಿಫಿಕ್ ಆಗಿ ಹೇಳಿದ್ರೆ ಇಟ್ಸ್ ಆಲ್ ಸ್ಟ್ರಾಂಗ್ ಮಿಸೈಲ್ಸ್ Rama had strong missiles. That's why he could fight 14,000 people at a stretch ಅಂತ ಹೇಳ್ಬಿಟ್ಟು ಆ ರೀತಿ 14 ಸಹಸ್ರಾಣಿ ರಕ್ಷಸಾ ಭೀಮಕರ್ಮಣ. ಅವರ ಮೇಲೆ ಬಿದ್ದಂತಹ ಬಾಣಗಳು ಹೇಗಿತ್ತು ಅಂದ್ರೆ, 1 ಬಾಣ ಉಪಯೋಗಿಸಿದ್ರೆ ರಾಮ ಅದು 10 ಆಗಿ 100 ಆಗಿ 1000 ಆಗಿ ಅವ್ರು ಹೋಗೋ ಜಾಗದಲ್ಲಿ ಎಷ್ಟು ಜನ ಇದೆ ಅಷ್ಟು ಸೈನಿಕರಿಗೂ ಒಂದೊಂದು ಬಾಣ ಇರ್ತಿತ್ತು. ಅದು ಬೀಳ್ಬೇಕಾದ್ರೆ ಆಕಾಶದಲ್ಲಿ ಜಾಗ ಇಲ್ಲ, ಭೂಮಿನಲ್ಲಿ ಜಾಗ ಇಲ್ಲ. ಅಷ್ಟು ಕ್ಲೋಸಪ್ ಆರೋಸ್ ಬರ್ತಾ ಇತ್ತು. ತೋರಿಸ್ತಾರಲ್ಲ ಇವಾಗೆಲ್ಲ ಮಹಾಭಾರತ ರಾಮಾಯಣ ಯುದ್ಧ ಆಡ್ಬೇಕಾದ್ರೆ ಅರಸ್ ಬಿಡ್ಬೇಕಾದ್ರೆ ಹೇಗೆ 1000 ಬಂದು ಬೀಳುತ್ತೆ, ಹಾಗೆ ರಾಮನ ಬಾಣಗಳು ಶಾರ್ಂಗವಿ ನಾನೊಲಿಯಂ. ಆ ರೀತಿ ರಾಮನ ಬಿಲ್ಲಿನ ಬಾಣಗಳು ಹಾಗೆ ಹೊರಡ್ಕೊತಾ ಇತ್ತು. ಆ ರೀತಿ ಮಾಡು ನೀನು ಕೂಡ. ಆ ರೀತಿ ಬರಬೇಕು. ಮಳೆಯ ನೀರು ಶಾರ್ಂಗವಿ ನಾನೊಲಿಯಂ ಥರ ಬರಬೇಕು. ಹಾಗೆ ಅರ್ಧಾಧಿಕ ಮುಹೂರ್ತೇನ ಹಾಗೆ ಮಾಡೋದ್ರಿಂದ ನನಗೆ ಚೆನ್ನಾಗಿ ಮಳೆ ಬರುತ್ತೆ. ಮಳೆ ಬರೋದ್ರಿಂದ ಪೈರುಗಳು ಚೆನ್ನಾಗಿ ಬೆಳೆಯುತ್ತೆ. ಆಗ ನಮಗೆ ಐಶ್ವರ್ಯ ಚೆನ್ನಾಗಿ ಸಿಗುತ್ತೆ. ಮಾರ್ಕಳಿ ನೀರಾಡ ಮಹಿಂದು. ಅವಾಗ ನಾವು ಮಾರ್ಕಳಿ ನೀರಾಟವನ್ನು ಆಡಿ ಆ ಮಹಿಂದು ಅದರಲ್ಲಿ ತೃಪ್ತರಾಗಿ
ಭಗವಂತನನ್ನು ಅಲ್ಲೇ ದೇವಿಯನ್ನು ಮಾಡಿ ಅಲ್ಲಿ ಪೊಂಗಲನ್ನು ಮಾಡಿ ಎಲ್ಲರಿಗೂ ಹಂಚಿ ನಮ್ಮ ವ್ರತವನ್ನು ನಾವು ಸಾಂಗವಾಗಿ ನೆರವೇರಿಸ್ತೀವಿ ಅಂತ ಹೇಳಿ ಕೇಳ್ಕೊತಾ ಇದ್ದಾಳೆ ಗೋದಾದೇವಿ. ಈ ರೀತಿ ನೀನು ಮಾಡಬೇಕು ಅಂತ ಸ್ವಾಪದೇಶದಲ್ಲಿ ಇದನ್ನು ಕೂಡ ಗುರುಗಳಿಗೆ ಹೋಲಿಸ್ತಾರೆ. ಮೇಘವು ಹೇಗೆ ಒಂದೊಂದು ಜಾಗದಲ್ಲಿ ನಿಲ್ದೇನೆ ಹೋಗುತ್ತೋ ಹಾಗೆ ಸ್ವಾಮೀಜಿಗಳನ್ನ ಯಾರು ಒಂದು ಜಾಗದಲ್ಲಿ ಇರಲ್ಲ. ಅವರು ಯಾವಾಗಲೂ ಪುಸ್ತಕ ಹೋಗ್ತಾನೆ ಇರ್ತಾರೆ ಹೋದ ಜಾಗದಲ್ಲೆಲ್ಲ ಶಿಷ್ಯರುಗಳನ್ನ ಕ್ರಿಯೇಟ್ ಮಾಡೋದು ಅವ್ರಿಗೆಲ್ಲ ವೇದಗಳು. ಹಾಗೆ ಮೇಘ ಅದು ಅಲ್ಲಲ್ಲಿ ಸಂಚರಿಸಿ ಎಲ್ಲೆಲ್ಲಿ ಎಲ್ಲಿ ಅದು ಓವರ್ ಆಗುತ್ತೋ ಅವಾಗ ಅಲ್ಲಿ ಆ ನೀರಲ್ಲಿ ಅಲ್ಲಿ ಸಲ್ಲಿಸ್ಬಿಟ್ಟು ಮುಂದಕ್ಕೆ ಹೋಗುತ್ತೆ. ಮೇಘ ಎಷ್ಟು ಮಳೆ ತುಂಬಿಸಿದ್ರು ಕೂಡ ಎಲ್ಲ ಪ್ರದೇಶಗಳಲ್ಲೂ ಒಂದೇ ಥರ ಹೋಗುತ್ತೆ ಮಳೆ. ಇವನು ದೊಡ್ಡವನು, ಇವನು ಚಿಕ್ಕವನು, ಇವನು ಪುಣ್ಯವಂತ, ಇವನು ಪಾಪವಂತ, ಇವನಿಗೆ ನೀರು ಕೊಡಬಾರ್ದು, ಇವನು ನೀರು ಕೊಡಲ್ಲ, ಒಂದೇ ಥರ ಹೋಗುತ್ತೆ. ಎಲ್ಲರಿಗೂ ನೀರನ್ನ ಒಂದೇ ಸಮ ಕೊಡುತ್ತೆ ಮಳೆ. ಆ ರೀತಿ ಮೋಡವು ಯಾವಾಗಲೂ ಮಳೆ ಗರಿಯುವುದಿಲ್ಲ, ಕಾಲ ವಿಶೇಷದಲ್ಲಿ ಮಾತ್ರ ಮಳೆ ಕೊಡುತ್ತೆ. ಹಂಗೇನೆ ಮೇಘವು ಸರಿಯಾದ ಸಮಯದಲ್ಲಿ ಕೊಡದೇ ಇದ್ರೆ ಹೇಗೆ ಅನೇಕ ವ್ಯಾಧಿಗಳು ಬರುತ್ತೆ, ಇಲ್ಲೂ ಕೂಡ ಹಾಗೆ ಇದೆ. ಈಗ ಎಲ್ಲ ದೇಶದಲ್ಲೂ ಕೂಡ ಸರಿಯಾದ ಟೈಮಲ್ಲಿ ಮಳೆ ಬರದೆ ಹೋದರೆ ಅನೇಕ ವ್ಯಾಧಿಗಳು ಬರುತ್ತೆ. ಅದೆಲ್ಲ ಬರಬಾರ್ದು. ಮೇಘವು ತಾನು ಕೂಡ ಮಳೆಗೆ ಪ್ರತ್ಯುಪಕಾರವನ್ನು ತಗೊಳ್ಳೋದಿಲ್ಲ. ಅದು ಅಲ್ಲದೆ ಆಚಾರ್ಯನ ಪ್ರತ್ಯುಪಕಾರವನ್ನು ತಗೊಳ್ಳೋದಿಲ್ಲ. ಹಾಗೆ ಗುರುಗಳು ಕೂಡ ಪ್ರತ್ಯುಪಕಾರವನ್ನು ಅಪೇಕ್ಷೆ ಮಾಡುವುದಿಲ್ಲ. ಆದರೆ ಇವತ್ತಿನ ಸ್ಕೂಲ್ಸ್ಗೆ ಅದು ಹೋಲಿಕೆ ಅಲ್ಲ, ಬಿಟ್ಟುಬಿಡಿ. ಆಚಾರ್ಯ ಬಹವೋ ಸಂತಿ ಶಿಚಚಿತಾಪಹಾರಕಾಹ ಆಚಾರ್ಯ ವಿರಲ ಸಂತಿ ಶಿಚಚಿತಾಪಹಾರಕಾಹ. ಆಚಾರ್ಯರು ತುಂಬ ಜನ ಇದ್ದಾರೆ. ಅದು ಅಲ್ಲದೆ ಶಿಷ್ಯ ವಿತ್ತಾಪಹಾರಕಾಹ, ಶಿಷ್ಯರ ವಿತ್ತಾಪಹಾರಕಾಹ, ಶಿಷ್ಯರ ಹಣವನ್ನು ಕದಿಯುವಂತಹ ಗುರುಗಳೇ ಜಾಸ್ತಿ. ಶಿಷ್ಯ ಚಿತ್ತಾಪಹಾರಕಾಹ ಅರ್ಲೆಸ್, ಶಿಷ್ಯರ ಮಕ್ಕಳ ಮನಸ್ಸನ್ನು ಕಂಡುಹಿಡಿಯವರು ಪೂಜೆ ಮಾಡೋರು ಅದು ಕಮ್ಮಿ ಆಗ್ತಾರೆ. ಈ ರೀತಿ ಹಲವು ಸಮಯಗಳಲ್ಲಿ ಹಲವು ಸಸ್ಯಗಳಲ್ಲಿ ದೇಶಗಳಲ್ಲಿ ಮಳೆ ಸರಿಯಾಗಿ ಬರೋದಿಲ್ಲ, ಒಂದೊಂದು ಸರಿ ಬರುತ್ತೆ. ಇಲ್ಲಿ ಒಂದು ಗುರು ಪರಂಪರೆಯನ್ನು ಕೂಡ ಗೋದಾದೇವಿ ಸೃಷ್ಟಿ ಮಾಡಲು ಒಂದು ಗುರು ಪರಂಪರೆಯನ್ನು ಹೇಳ್ತಾಳೆ. ನಾರಾಯಣ ಮೊದಲನೇ ಗುರು, ಲಕ್ಷ್ಮೀ, ವಿಶ್ವಕ್ಸೇನ, ಬ್ರಹ್ಮಾಳ್ವ, ನಾಥಮುನಿ, ಮುಂದಕ್ಕೆ ರಾಮಾನುಜರು. ಹೀಗೆ ಒಟ್ಟಲ್ಲಿ ಈ ರೀತಿ ಆಚಾರ್ಯರ ಪರಂಪರೆಯೊಂದನ್ನು ಕ್ರಿಯೇಟ್ ಮಾಡಿದಾಳೆ ಗೋದಾದೇವಿ. ಇದನ್ನು ಕೂಡ ಹೇಳಿದಾಳೆ. ತನಗೆ ಪ್ರಿಯನಾದ ವ್ಯಕ್ತಿ ಕಣ್ಣನ್, ಅವನ ಬಗ್ಗೆ ಮಾತ್ರ ಕೃಷ್ಣನ ತುಂಬ ಹೇಳ್ತಾಳೆ. ಇಲ್ಲಿ ಮಳೆಯ ರಾಜ, ಶ್ರುತಿಯಲ್ಲಿ ಪರ್ಜನ್ಯ ರಾಜ, ಆತ್ಮಶುದ್ಧಿ. ಪರ್ಜನ್ಯ ರಾಜನಿಗೆ ಇಲ್ಲಿ ಇನ್ವೈಟ್ ಮಾಡ್ತಾಳೆ. ಇಲ್ಲಿ ಉಪಬ್ರಹ್ಮಣ ಮಾಡಿದಾಳೆ ಪರ್ಜನ್ಯ ರಾಜದು. ಯದಿರಾಜಸ್ತಪಸೆ ರಶ್ಮಿಭಿ ತಾವಿ ಪರ್ಜನ್ಯೋ ವಶ್ರತಿ ಪರ್ಜನ್ಯೇನ ಓಷಧಿಃ ವನಸ್ಪತಯಃ ಪ್ರಜಾಯಂತೆ ಓಷಧಿ ವನಸ್ಪತಿಭಿಃ ಅನ್ನಂ ಭವತಿ ಅನ್ನೇನ ಪ್ರಾಣಾಃ ಪ್ರಾಣೈರ್ಬಲಂ ಬಲೇನ ಮನಸಾ ಮನಸೇನ ಶ್ರದ್ಧಾ ಶ್ರದ್ಧಯಾ ಮೇಧಯಾ ಮನೀಷಯಾ ಮನಃ ಮನಸಾ ಶಾಂತಿಃ ಶಾಂತ್ಯಾ ಚಿತ್ತಂ ಚಿತ್ತೇನ ಸ್ಮೃತಿಃ ಸ್ಮೃತಿಃ ವಿಭೋ ಸ್ಮಾರೇಣ ವಿಜ್ಞಾನಂ ಭವತಿ ವಿಜ್ಞಾನೇನ ಅರ್ಜುನ ವಿಜ್ಞಾನೇನ ಆತ್ಮಾನಂ ವೇದಯತಿ. ವಿಜ್ಞಾನದ ತನಕ ಶುರುವಿಂದ ಹಿಡಿದು ವಿಜ್ಞಾನದ ತನಕ ಹೇಳ್ಬಿಟ್ಟಿದ್ದಾಳೆ. ಈ ವೇದವಾಕ್ಯವನ್ನು ಉಪಭ್ರಮಣ ಮಾಡಿದ್ದಾಳೆ. ಇದರಲ್ಲಿ ಈ ಹಾಡಿನಲ್ಲಿ ಪರ್ಜನ್ಯ ದೇವತೆಯನ್ನು ಉಪಭ್ರಮಣ ಮಾಡಿದ್ದಾಳೆ ಗೋದಾದೇವಿ. ಅಲ್ಲಿಗೆ ಇವತ್ತಿನ 2ನೇ ಹಾಡು ಮುಗಿಯುತ್ತೆ. ಒಟ್ಟಿನಲ್ಲಿ ಐಶ್ವರ್ಯ ಮತ್ತು ಪರ್ಜನ್ಯ ದೇವತೆ ಇಬ್ಬರೂ ಬಂದಿದ್ದಾರೆ. ಇವಳ ಕೆಲಸಕ್ಕೆ ಇಬ್ಬರನ್ನು ಸೇರಿಸಿಕೊಂಡು ಮುಂದುವರಿತಾ ಇದ್ದಾರೆ. ಸ್ವಚ್ಛಿಷ್ಟ ಮಾಲಿಕಾ ಬಂಧ ಗಂಧ ಬಂಧುರ ಜಿಷ್ಟವೇ ವಿಷ್ಣು ಚಿತ್ತತನೋ ಜಾಯೇ ಗೋದಾಯೇ ನಿತ್ಯ ಮಂಗಳಂ ಮಾರುಷಾಂಕಿಂಚನ ತ್ರಾಣ ಬದ್ಧ ಕಂಕಣ ಪಾಣಿಯೇ ವಿಷ್ಣು ಚಿತ್ತತನೋ ಜಾಯೇ ಗೋದಾಯೇ ನಿತ್ಯ ಮಂಗಳಂ. 7:35